ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराज भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः सत्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। अहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्त्यस्तु असेड सन्मंगलानि सन्तु। श्लोकेक श्रवणपठनमात्रेण उक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य किल पुरुषार्थ साधनीभूते अद्य विष्णुतत्त्वनिर्णय विवरणारंभे सति तथा भीमसेनस्य अर्चन भक्ति स्वरूप आध्यात्मिक स्वरूप विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओम
ಹರಿ ಓಂ ಹರಿ ಓಂ. ವಿಷ್ಣುತತ್ವ ನಿರ್ಣಯದ ಸಂದರ್ಭದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಣೆಗಳು ನಡೆದಿವೆ. ಟೀಕಾಕೃತ್ಪಾದರು ಯಾವ ಪಕ್ಷವನ್ನು ಯಾವ ಸಂದರ್ಭವನ್ನೂ ಬಿಡೋದಿಲ್ಲ. ಮುಂದೆ ಬರ್ತಕ್ಕಂಥ ನಮ್ಮಂಥ ಪಾಮರರಿಗೆ ಪ್ರತಿವಾದಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗಬಾರ್ದು, ನಮಗೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಅಂಥೇಳಿ 700 ವರ್ಷಗಳ ಹಿಂದೆ ಪ್ರತಿಯೊಂದು ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಉತ್ತರ ಕೊಟ್ಟು ವ್ಯವಸ್ಥೆ ಇಟ್ಟಿದ್ದಾರೆ. ಅ ಆ ಈ ವರ್ಣಗಳು ಇವು ನಿತ್ಯ, ಎಲ್ಲ ಕಾಲಕ್ಕೆ ಇರತಕ್ಕಂಥವುಗಳು. ಯಾಕೆ? ಆಕಾಶ ಶಬ್ದದ ತರಂಗಗಳನ್ನು ಹುಟ್ಟಿಸ್ತಾ ಇರ್ತದೆ, ಶಬ್ದ ಸಾಯೋದಿಲ್ಲ. ಹೇಗೆ ಸಮುದ್ರದಲ್ಲಿ ನೀರಿನಲ್ಲಿ ತರಂಗಗಳು ಇರ್ತದೆ, ಕೆಲವು ಸಲ ಸಂದರ್ಭ ಬಂದಾಗ ವ್ಯಕ್ತವಾಗ್ತವೆ, ಅಭಿವ್ಯಕ್ತವಾಗ್ತವೆ. ಹಾಗೆ ಶಬ್ದದ ತರಂಗಗಳನ್ನು ಮುಂದುವರಿಸುತ್ತಾ ಹೋಗುವಿಕೆ ಇದು ಆಕಾಶದ ಗುಣ. ಇದಕ್ಕೆ ಶಬ್ದ ಗುಣಕಂ ಆಕಾಶಂ ಅಂತ ಕರೀತಾರೆ. ಆದ್ದರಿಂದಾಗಿ ನಾನು ಮಾತನಾಡಿದ ಶಬ್ದ ಈಥರಿಕ್ ಆಕಾಶದಲ್ಲಿ ಯಾವಾಗಲೂ ಜೀವಿತ ಇರ್ತದೆ. ಆದ್ದರಿಂದಲೇ ಆ ಶಬ್ದ ಜೀವಿತ ಇರ್ತದೆ. ಆದ್ದರಿಂದಲೇ ಇವತ್ತು ನಾನು ಮಾಡಿದ ಪ್ರವಚನದ ರೆಕಾರ್ಡಿಂಗ್ ನೀವು 1 ವರ್ಷದ ನಂತರ ಕೂಡ ಕೇಳಬಹುದು. ಆ ವರ್ಣಗಳು ಸತ್ತು ಹೋಗ್ತಿದ್ರೆ ಅದನ್ನು ಪುನಃ ಕೇಳಲಿಕ್ಕೆ ಆಗ್ತಿರಲಿಲ್ಲ. ಇಲ್ಲ, ಯಂತ್ರಗಳು ಉತ್ಪನ್ನ ಮಾಡ್ತವೆ, ಯಂತ್ರಗಳು ಸಂಗ್ರಹ ಮಾಡಿ ಉತ್ಪನ್ನ ಮಾಡಿದ್ದನ್ನು ಪ್ರವಹಿಸಬೇಕಲ್ಲ, ಆಕಾಶ ಬೇಕಲ್ಲ. ಇಷ್ಟು ವೈಜ್ಞಾನಿಕವಾದ ರೀತಿಯಲ್ಲಿ ವೇದಗಳು ನಿತ್ಯ. ಯಾಕೆ? ವೇದ ವರ್ಣಗಳ ಒಂದು ಕ್ರಮದಿಂದ ಬಂದಿರತಕ್ಕಂಥದ್ದು. ವರ್ಣಗಳು ನಿತ್ಯವಾದರೆ ಅದರ ಕ್ರಮಯುಕ್ತವಾಗಿರ್ತಕ್ಕಂಥ ವೇದವೂ ಕೂಡ ನಿತ್ಯವಾಗ್ತದೆ. ವೇದ ನಿತ್ಯವಾದದ್ದರಿಂದಾಗಿ ನಮಗೆ ಎಲ್ಲ ಕಾಲಕ್ಕೂ ಕೂಡ ಒಂದು ಮಾರ್ಗದರ್ಶನ, ಒಂದು ಪ್ರಮಾಣಭೂತವಾಗಿರ್ತಕ್ಕಂಥ ಸ್ವತಃ ಪ್ರಮಾಣವಾಗಿರ್ತಕ್ಕಂಥ ಒಂದು ಗ್ರಂಥ ನಮಗೆ ಉಪಕಾರಕವಾಗ್ತದೆ ಅಂತನ್ನೋ ಒಂದು ಉಪಕಾರದ ದೃಷ್ಟಿಯಿಂದ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿವಾದಿಯ ಪ್ರಶ್ನೆ ಏನು ಅಂತ ತಿಳ್ಕೊಂಡಂತಂದರೆ, ಆಕಾಶದ ಗುಣ ಶಬ್ದ, ಅದನ್ನು ನಮ್ಮ ಕಿವಿಯು ಗ್ರಹಣ ಮಾಡ್ತದೆ. ಆಕಾಶ ಸರ್ವತ್ರದಲ್ಲಿ ವ್ಯಾಪ್ತ. ನಮ್ಮ ಕಿವಿಯು ಕೂಡ ಯಾವಾಗಲೂ ಅದನ್ನು ಗ್ರಹಣ ಮಾಡೋದಕ್ಕೋಸ್ಕರ ಸಮರ್ಥವಾಗುತ್ತದೆ. ಅಂದ ಮೇಲೆ ಆಚಾರ್ಯರ ಇವತ್ತಿನ ಪ್ರವಚನ ಕೇಳಲಿಕ್ಕೆ ನಾನು ಕೂತ್ಕೊಂಡಿದ್ದೇನೆ. ಇದೊಂದೇ ಯಾಕೆ ಕೇಳಿಸ್ತಾ ಇದೆ? ಸುಮಾರು ಇಲ್ಲಿವರೆಗೂ 2000ಕ್ಕಿಂತಲೂ ಹೆಚ್ಚು ಪ್ರವಚನಗಳಾಗಿವೆ. ಅವೆಲ್ಲ ಏಕಕಾಲದಲ್ಲಿ ಯಾಕೆ ಕೇಳಿಸ್ಬಾರ್ದು? ಎಲ್ಲ ಆಕಾಶದಲ್ಲಿವೇ ಇಲ್ಲ. ಅಂದರೆ ಸರ್ವತ್ರ ವ್ಯಾಪ್ತವಾದ ವರ್ಣ ಆಕಾಶದಲ್ಲಿ, ಸರ್ವತ್ರ ವ್ಯಾಪ್ತ ಆಕಾಶದಲ್ಲಿರುವ ವರ್ಣ ಆಕಾಶದಲ್ಲಿ ಎಲ್ಲಾಗ ಇದ್ದ ಮೇಲೆ ಅದು ಎಲ್ಲ ಕಡೆಯಲ್ಲಿ ಎಲ್ಲ ಕಾಲದಲ್ಲಿಯೂ ಎಲ್ಲ ವರ್ಣಗಳು ಕಿವಿಗೆ ಯಾಕೆ ಕೇಳಿಸಬಾರದು ಅಂತನ್ನೋದು ಒಂದನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನು ಅಂತ ತಿಳ್ಕೊಂಡಂತಂದರೆ, ವಾಯುವಿನಿಂದ ಧ್ವನಿ ಹುಟ್ಟುತ್ತದೆ. ವಾಯುವಿನಿಂದ ಧ್ವನಿ ಹುಟ್ಟುತ್ತದೆ.
ಹೇಗೆ? ಅಂತನ್ಬೇಕಾದ್ರೆ ನನ್ನ ಹೊಟ್ಟೆಯಿಂದ ಹೊರಟಿರ್ತಕ್ಕಂಥದ್ದು ನಮ್ಮ ಬಾಯಿಂದ ಆ ಶಬ್ದ ವಾಯು ಹೊರಗೆ ಬಂದಾಗ ಅಂತ ಅನ್ನೋದು ಅಭಿವ್ಯಕ್ತವಾಗ್ತದೆ. ಶಬ್ದ ವಾಯುವಿನಿಂದ ಹುಟ್ಟಿದ ಮೇಲೆ ವಾಯುವಿನ ಅನುಭವ ನಮಗೆ ಸ್ಪರ್ಶೇಂದ್ರಿಯದಿಂದ ಆಗ್ತದೆ. ಆದ್ದರಿಂದಾಗಿ ವಾಯುವಿನಿಂದ ಧ್ವನಿ ಹುಟ್ಟಿದ್ದರೂ ಕೂಡ ಅದನ್ನು ಗ್ರಹಣ ಮಾಡೋದು, ಶಬ್ದಗಳ ಗ್ರಹಣ ಮಾಡೋದು ಕಿವಿ. ಕಿವಿ ಆಕಾಶದ ಗುಣವನ್ನು ಗ್ರಹಣ ಮಾಡ್ತದೆ. ಸ್ಪರ್ಶೇಂದ್ರಿಯದಿಂದ ಹುಟ್ಟಿದ್ದು ಸ್ಪರ್ಶೇಂದ್ರಿಯ ಗ್ರಹಣ ಮಾಡ್ತದೆ. ಕಣ್ಣಿನಿಂದ ವಸ್ತುಗಳು ಕಂಡು ಆ ವಸ್ತುಗಳ ಗ್ರಹಣವನ್ನು ಕಣ್ಣು ಮಾಡಿತು. ಯಾವ ಇಂದ್ರಿಯದಿಂದ ವಸ್ತು ಅಭಿವ್ಯಕ್ತವಾಗಿದೆ ಆ ಅಭಿವ್ಯಕ್ತವಾಗಿರ್ತಕ್ಕಂಥವುಗಳನ್ನೇ ಅದನ್ನು ಗ್ರಹಣ ಮಾಡ್ತದೆ. ಅದರಲ್ಲಿ ವಾಯುವಿನಿಂದ ಧ್ವನಿ ಹುಟ್ಟುತ್ತದೆ ಅಂತನ್ನುವ ಅಭಿಪ್ರಾಯ ಏನು ಕೆಲವುದಿದೆ, ಅದು ಸರಿಯಾಗುವುದಿಲ್ಲ. ಯಾಕಂತಂದರೆ ವಾಯು ಸ್ಪರ್ಶದಿಂದ ತಿಳಿಯಲ್ಪಡುತ್ತದೆ. ಆದ್ದರಿಂದಾಗಿ ವಾಯುವಿನಿಂದ ಹುಟ್ಟಿದ ಗುಣ ಕಿವುಡನಿಗೂ ಕೂಡ ತನ್ನ ಸ್ಪರ್ಶ ಜ್ಞಾನದಿಂದ ಗೊತ್ತಾಗಲಿ ಅಂತ ಅನ್ನುವ ಈ ಸಂದರ್ಭ ಯಾಕೆ ಅರ್ಥ ಆಗಬಾರ್ದು? ಆಗೋದಿಲ್ಲ, ಸ್ಪರ್ಶೆಯಿಂದ ಆಗೋದಿಲ್ಲ. ಆದ್ದರಿಂದ ವಾಯುವಿನಿಂದ ಧ್ವನಿ ಹುಟ್ಟಿದರೂ ಕೂಡ ಅದು ವಾಯುಗುಣಕ ಅಂತ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಇದನ್ನು ಹೇಳಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತ ಇನ್ನೊಂದು ಅಭಿಪ್ರಾಯ. ಆದ್ದರಿಂದಾಗಿ ವಾಯುವಿನಿಂದ ಧ್ವನಿ, ವಾಯುವಿನ ಗುಣ ಧ್ವನಿ, ಧ್ವನಿಯಿಂದ ವರ್ಣಗಳು ವ್ಯಂಜಕ, ವರ್ಣಗಳು ವ್ಯಂಜಕವಾದ್ದರಿಂದಾಗಿ ಆ ಕಾಲದಲ್ಲಿ ಎಲ್ಲ ವರ್ಣಗಳು ಏಕಕಾಲದಲ್ಲಿ ಯಾಕೆ ಕೇಳಿಸಬಾರದು? ಯಾಕೆ? ಕಣ್ಣಿನಿಂದ ಪ್ರಕಾಶದಿಂದ ವಸ್ತುಗಳು ಅವ್ಯಕ್ತವಾಗ್ತದೆ, ಕಣ್ಣು ಗ್ರಹಣ ಮಾಡ್ತದೆ. ಯಾಕೆ? ರೂಪದಿಂದ, ರೂಪ ಮತ್ತು ಕಣ್ಣಿಗೆ ಸಂಬಂಧ ಇದೆ. ಏಕಕಾಲದಲ್ಲಿ ನಾನು ಸದ್ಯಕ್ಕೆ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಕೂತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೇನೆ, ರೆಕಾರ್ಡ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನೋಡ್ತಾ ಇದ್ದೇನೆ, ರೆಕಾರ್ಡಿಂಗ್ ಇರ್ತಕ್ಕಂಥ ಕ್ಯಾಮ್ರಾನು ನೋಡ್ತಾ ಇದ್ದೇನೆ. ಎಲ್ಲವನ್ನು ನಾನು ಏಕಾಲದ ನೋಡುವಂತೆ ಈ ಎಲ್ಲ ವ್ಯಂಜನಗಳು ಈ ಕಾಲತಕ್ಕಂಥ ನಾನು ಕೃಷ್ಣ ಅಂತ ಕರೆದಾಕ್ಷಣಕ್ಕೇನೆ ಕೃಷ್ಣ, ರಾಮ, ಗೋವಿಂದ, ವಾಸುದೇವ ಎಲ್ಲ ಏಕಾಲದಲ್ಲಿ ಯಾಕೆ ಕೇಳಿಸ್ಬಾರ್ದು? ಯಾಕೆ? ಎಲ್ಲ ಶಬ್ದಗಳು ಆಕಾಶದಲ್ಲಿವೇ ಇಲ್ಲ. ಈ ಮೂರು ಪ್ರಶ್ನೆಗಳು. ವರ್ಣಗಳು ಆಕಾಶದಂತೆ ವ್ಯಾಪ್ತವಾಗಿದ್ದರೆ ಎಲ್ಲ ಕಾಲದಲ್ಲಿಯೂ ಕಿವಿಗೆ ಯಾಕೆ ಕೇಳಿಸೋದಿಲ್ಲ? ವರ್ಣಗಳು ಎಲ್ಲ ಕಾಲದಲ್ಲಿ, ಎಲ್ಲ ವರ್ಣಗಳು ಆಕಾಶದಲ್ಲಿದ್ದರೆ ಎಲ್ಲ ವರ್ಣಗಳು ಏಕಕಾಲದಲ್ಲಿ ಯಾಕೆ ಕೇಳಿಸುವುದಿಲ್ಲ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಧ್ವನಿಯು ವಾಯುವಿನಿಂದ ಹುಟ್ಟುವಂತಿದ್ದರೆ ವಾಯುವಿನಿಂದಲೂ ಹುಟ್ಟುತ್ತದೆ. ನನ್ನ ಹೃದಯದಲ್ಲಿ ಇರತಕ್ಕಂಥ ವಾಯು ಕಂಠದಲ್ಲಿ ಬಿಗಿ ಹಿಡಿದು ಹೊರಗೆ ಬಂದಾಗ ಅದು ಅಂತ ತಿಳ್ಕೊಂಡು ಅಂತೇಳಿ ಧ್ವನಿಯನ್ನು ಹುಟ್ಟಿಸ್ತದೆ. ಹಾಗೆ ವಾಯುವಿನಿಂದ ಹುಟ್ಟಿದ್ದು ಸ್ಪರ್ಶೇಂದ್ರಿಯಕ್ಕೆ ಯಾಕೆ ಗಮ್ಯವಾಗಬಾರ್ದು ಅನ್ನೋ ಮೂರನೇ ಪ್ರಶ್ನೆ. ಈ ಮೂರೂ ಪ್ರಶ್ನೆಗೂ ಟೀಕಾಕರ್ತಾದರೂ ಏಕಕಾಲದಲ್ಲಿ ಉತ್ತರವನ್ನು ಕೊಡ್ತಾರೆ. ನಮಗೆ ತಿಳಿಸಿ ಹೇಳಬೇಕಾದ್ರೆ ಸುಲಭವಾದ ದಾರಿಯನ್ನು ಇದ್ದ ವ್ಯಕ್ತಿಯನ್ನು ಸುಲಭ ಮಾಡಬೇಕಾಗಿದ್ದರೆ ಯಾವಾಗ ಟೀಕಾಕರ್ತಾದರೂ ತಮ್ಮ ಗ್ರಂಥದಲ್ಲಿ ಇದಮುಕ್ತಂ ಭವತಿ ಅಂತ ಯಾವಾಗ ಹೇಳ್ತಾರೆ ಆ ವಿಷಯವನ್ನು ಸಮರಿ ಮಾಡಿ ನಮಗೆ ತಿಳಿಯುವಂತ ಹೇಳ್ತಾರೆ. ಟೀಕಾಕೃತ್ಪಾದರು ಹೇಳ್ತಾರೆ, ಹೌದು, ಹೃದಯದಿಂದ, ಎದೆಯಿಂದ, ಕಂಠದಿಂದ ಹೊರಟಿರ್ತಕ್ಕಂತಹ ವಾಯು ಅದು ಧ್ವನಿಯನ್ನು ಹುಟ್ಟಿಸ್ತದೆ. ಆ ಧ್ವನಿ
ಆ ಕ ಹುಟ್ಟಿಸ್ತು, ಟ ಹುಟ್ಟಿಸ್ತು, ಚ ಹುಟ್ಟಿಸ್ತು. ಆ ಹುಟ್ಟಿದ್ದನ್ನು ಮುಂದೆ ವಾಹಕವಾಗ್ತಕ್ಕಂಥದ್ದು, ಆ ಧ್ವನಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಆಕಾಶ. ಆಕಾಶ ಕ ಮುಂದಿಂದ ಕ ಕ ಹೀಗೆ ತೆಗೆದುಕೊಂಡು ಹೋಗ್ತಾ ಇರ್ತದೆ. ಹೇಗೆ ತರಂಗಗಳು, ಒಂದು ತರಂಗ ಮುಂದಿನ ತರಂಗವನ್ನು, ಆ ತರಂಗ ಇನ್ನೊಂದು ತರಂಗವನ್ನು, ಆ ತರಂಗ ಇನ್ನೊಂದು ತರಂಗವನ್ನು ಹುಟ್ಟಿಸ್ತಾ ಮುಂದೆ ಹೇಗೆ ಹೋಗ್ತದೆ. ನಾನು ಕಲ್ಲೆಸಿದದ್ದು ಇಲ್ಲಿ ಹುಟ್ಟಿದ್ದೊಂದು ತರಂಗ, ಆದರೆ ಅದರಿಂದ ಅನೇಕ ತರಂಗಾಂತರಗಳು ಹುಟ್ಟುತ್ತಾ ಈಗ ರೇಡಿಯೋ ಆ್ಯಕ್ಟಿವಿಟೀಸ್ ಬಗ್ಗೆ ನಿಮಗೆ ಗೊತ್ತಿದೆ, ಅದರಿಂದ ಪ್ರತ್ಯೇಕವಾಗಿ ನಾನು ಬಹಳ ತಿಳಿಸಿ ಹೇಳೋ ಅವಶ್ಯಕತೆ ಇಲ್ಲ. ಟೆಲಿವಿಷನ್ ಸೆಂಟರಿಂದ ಹುಟ್ಟಿರ್ತಕ್ಕಂಥ ಧ್ವನಿ ತರಂಗಿತವಾಗಿ ಬಂದು ನನ್ನ ಆಂಟಿನಾ ಮೂಲಕ ನನ್ನ ಟಿವಿಯಲ್ಲೋ ಮೊಬೈಲ್ನಲ್ಲೋ ವ್ಯಕ್ತವಾಗುವಂತೆ ಅದು ಕಿವಿಯಲ್ಲಿ ಶಬ್ದ ಕಿವಿಯಿಂದ ವ್ಯಕ್ತವಾಗ್ತದೆ. ನಿಮ್ಮ ಪ್ರಶ್ನೆ, ಎಲ್ಲ ಶಬ್ದಗಳು ಏಕಕಾಲದಲ್ಲಿ ಯಾಕೆ ಕೇಳಬಾರದು? ಆಚಾರ್ಯ ಹೇಳ್ತಾರೆ, ಆಕಾಶದಲ್ಲಿಯೂ ಕೂಡ ವಿಭಾಗ ಇದೆ. ನಾನು ಮಾತನಾಡಿದ್ದು ಎಲ್ಲ ಶಬ್ದಗಳು ಇಲ್ಲಿ ಆಕಾಶದಲ್ಲಿ ಹೊರಟವು. ಆದರೆ ಈ ಶಬ್ದವನ್ನು ಗ್ರಹಣ ಮಾಡತಕ್ಕಂಥ ವ್ಯಕ್ತಿ ಕಿವಿ ಆಕಾಶದಿಂದ ಗ್ರಹಣ ಮಾಡ್ತಾನೆ. ಆ ಆಕಾಶ ಎಷ್ಟು ಗ್ರಹಣ ಮಾಡಲಿಕ್ಕೆ ಸಾಧ್ಯವಿದೆ ಅದನ್ನು ಅಷ್ಟ ಮಾತ್ರ ಗ್ರಹಣ ಮಾಡ್ತದೆ. ಉಳಿದ ಎಲ್ಲ ಕಡೆಗಿದ್ದದನ್ನು ಗ್ರಹಣ ಮಾಡೋದಿಲ್ಲ. ಅದು ಆಯಾ ಆಕಾಶದಲ್ಲಿ ತಿರುಗ್ತಾ ಇರ್ತವೆ. ಆಕಾಶದಲ್ಲಿ ವಿಭಾಗಗಳಿವೆ. ಆದ್ದರಿಂದಾಗಿ ಯಾವಾಗ ಅದು ತರಂಗ ರೂಪದಿಂದ ಉದ್ಭೂತವಾಗ್ತದೆ ಆಗ ಕಿವಿಗೆ ಕೇಳಿಸಲ್ಪಡುತ್ತದೆ. ಇಲ್ಲದೆ ಇದ್ದರೆ ಅದು ಆಕಾಶದಲ್ಲಿ ಇರ್ತದೆ, ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯ ನನಗಿರುವುದಿಲ್ಲ. ಅದರಿಂದಾಗಿ ಎಲ್ಲ ಕಾಲದಲ್ಲಿಯೂ ಅವುಗಳು ಕೇಳಿ ಬರೋದಿಲ್ಲ. ನನ್ನ ಪ್ರವಚನ ಇವತ್ತು ನಿಮ್ಮ ಮನೆಯ ಆಕಾಶದಲ್ಲಿ ತಿರುಗಾಡ್ತಾ ಇದೆ. 4 ದಿವಸದ ನಂತರ ನೀವು ಅದನ್ನು ಕೇಳಬೇಕಾಗಿದ್ದರೆ ಮತ್ತೆ ಆ ಧ್ವನಿ ಹುಟ್ಟಿಸ್ತಕ್ಕಂತಹ ಯಂತ್ರದಿಂದ ಧ್ವನಿ ಹುಟ್ಟಿಸಿದ ಮೇಲೆ ಆ ತರಂಗಿತವಾದದ್ದು ನಿಮಗೆ ಕೇಳಿಸಲಿಕ್ಕೆ ಪ್ರಾರಂಭವಾಗ್ತದೆ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಕೇಳಬೇಕು ಅಂತಿಕೊಂಡಂತನ್ನುವ ನಿಮ್ಮ ಏನು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಯಿತು. ಎರಡನೇ ಪ್ರಶ್ನೆ ವಾಯುವಿನಿಂದ ಹುಟ್ಟಿದ್ದು. ವಾಯುವಿನಿಂದ ಹುಟ್ಟುವುದು ಧ್ವನಿ. ಧ್ವನಿ ಇದ್ದ ವರ್ಣವನ್ನು ಅಭಿವ್ಯಕ್ತಗೊಳಿಸ್ತದೆ, ತರಂಗಗಳನ್ನು ಹುಟ್ಟಿಸ್ತದೆ. ಆದ್ದರಿಂದ ಅದು ಸ್ಪರ್ಶೇಂದ್ರಿಯಕ್ಕೆ ಗೊತ್ತಾಗುವುದಿಲ್ಲ. ವರ್ಣಗಳನ್ನು ಗ್ರಹಣ ಮಾಡ್ತಕ್ಕಂಥ ಇಂದ್ರಿಯ ಶ್ರೋತ್ರೇಂದ್ರಿಯಕ್ಕೆ ಮಾತ್ರ ಅದು ಗ್ರಾಹ್ಯವಾಗ್ತದೆ. ಆದ್ದರಿಂದಾಗಿ ಅದು ಗ್ರಾಹ್ಯವಾಗುವುದಿಲ್ಲ. ಕಣ್ಣು ಏಕಕಾಲದಲ್ಲಿ ಅನೇಕ ವಸ್ತುಗಳನ್ನು ಕಾಣುವಂತೆ ಕಿವಿ ಎಲ್ಲ ವರ್ಣಗಳನ್ನು ಯಾಕೆ ಕೇಳಬಾರದು ಅಂತ ತಿಳ್ಕೊಂಡಂತಿದ್ರೆ, ಆಯಾ ವರ್ಣಗಳು ಕಂಠದಿಂದ ಹೊರಟ ಕ ಮಾತ್ರ ಹೊರಡ್ತದೆ, ಅದು ಮಾತ್ರ ಕಿವಿ ಕೇಳುತ್ತದೆ. ಉಳಿದದ್ದು ಹುಟ್ಟಿಲ್ಲ. ಯಾಕೆ? ಉಳಿದದ್ದು ಇದ್ದದ್ದು ಅಭಿವ್ಯಕ್ತವಾಗಿಲ್ಲ. ಗ ಅಂತಿಕೊಂಡಂತ ನನ್ನ ಧ್ವನಿಯಿಂದ ಆಕಾಶದಲ್ಲಿರ್ತಕ್ಕಂಥ ಗ ವರ್ಣ ತರಂಗಿತವಾಗ್ತದೆ. ಆಗ ಅದು ಮಾತ್ರ ಕೇಳಿಸಲ್ಪಡ್ತದೆ. ಆ ನಂತರ ಏಕಕಾಲದಲ್ಲಿ ಅಷ್ಟನ್ನೇ ಮಾತ್ರ ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಕಿವಿಗೆ ಇದ್ದದ್ದರಿಂದಾಗಿ ಒಂದೇ ಕಾಲದಲ್ಲಿ 2-3 ಪ್ರವಚನ ಇಟ್ಟರೆ ಯಾರಿಗೇನೂ ಅರ್ಥ ಆಗೋದಿಲ್ಲ. ಯಾಕೆ? ಈ ಕಾಲದಲ್ಲಿ 2-3 ಕಿವಾಂದ್ರೆ ಒಂದು ಕ್ಷಣಕ್ಕೇನೆ ಅದು ಸ್ಪಷ್ಟವಾಗೋದಿಲ್ಲ. ಆದ್ದರಿಂದಾಗಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಧ್ವನಿಯು ಶಬ್ದದ ವ್ಯಂಜಕ. ಧ್ವನಿಯ ಸಹಾಯದಿಂದ ವರ್ಣಗಳು ಪ್ರಕಟವಾಗುತ್ತವೆ. ಪ್ರಕಟವಾದ ಶಬ್ದಗಳನ್ನು ಕಿವಿಗಳು ಗ್ರಹಣ ಮಾಡುತ್ತವೆ. ಧ್ವನಿಯು ಹುಟ್ಟಿ ನಷ್ಟವಾಗಿಬಿಡ್ತದೆ. ಆದ್ದರಿಂದ ಎಲ್ಲ ವರ್ಣಗಳನ್ನು ಏಕಕಾಲದಲ್ಲಿ ಅದು ಹುಟ್ಟಿಸೋದಿಲ್ಲ. ಆದ್ದರಿಂದಾಗಿ ಏಕಕಾಲದಲ್ಲಿ ಎಲ್ಲೋ ಕೇಳಿ ಬರಲಿ ಅಂತಿಕೊಂಡಂತನ್ನುವ ವಿಚಾರ ಇದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ, ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದಾಗಿ
ಅದಕ್ಕೋಸ್ಕರ ಏಕಕಾಲದಲ್ಲಿ ಎಲ್ಲ ವರ್ಣಗಳು ನಮಗೆ ಕೇಳಿಸೋದಿಲ್ಲ. ಇನ್ನು ಆಗಲೇ ನಾನು ಹೇಳಿದಂತೆ ಆಕಾಶ ವ್ಯಾಪ್ತವಾಗಿದ್ದರೂ ಕೂಡ ಆಕಾಶದಲ್ಲಿ ವಿಭಾಗ ಇರೋದರಿಂದಾಗಿ ವಿಶಿಷ್ಟ ಆಕಾಶದಲ್ಲಿ ವಿಶಿಷ್ಟ ಸಮೀಪದ ಧ್ವನಿಗಳನ್ನೇ ಅದು ಗ್ರಹಣ ಮಾಡೋದರಿಂದಾಗಿ ಶ್ರೋತ್ರಿಯಿಂದ ಎಲ್ಲ ಕಾಲದಲ್ಲಿ ಎಲ್ಲ ವರ್ಣಗಳನ್ನು ಗ್ರಹಣ ಮಾಡಬೇಕು ಅಂತ ಅನ್ನುವ ನಿಯಮವೂ ಕೂಡ ಇಲ್ಲ. ಆ ನಂತರ ನಮ್ಮ ಕಂಠ ಇತ್ಯಾದಿಗಳಿಂದ ಬೇರೆ ಬೇರೆ ಸ್ಥಾನಗಳಿಂದ ನಿನ್ನಿಂದ ಇವತ್ತು ಕೇಳಿದ್ದೀರಿ ಅಂದ ಹೊರಟಿರ್ತಕ್ಕಂಥ ಶಬ್ದಗಳು ವರ್ಣಗಳು ಅಂತೇನಿವೆ, ಆ ವರ್ಣಗಳು ಏಕಕಾಲದಲ್ಲಿ ಒಂದು ಪ್ರಯತ್ನದಿಂದ ಹೊರಟಿದ್ದಾಗ ಅಷ್ಟು ಮಾತ್ರ ಪ್ರತಿಧ್ವನಿತ ಆ ಧ್ವನಿಯಿಂದ ಆ ವರ್ಣ ಮಾತ್ರ ಪ್ರಕಟವಾಗೋದರಿಂದ ಆ ಕಾಲದಲ್ಲಿ ಅದನ್ನು ಮಾತ್ರ ಕೇಳಿಸಲ್ಪಡ್ತದೆ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಎಲ್ಲ ಶಬ್ದಗಳು ಕೇಳಿಸಲೇಬೇಕು ಅಂತ ನಿಯಮವಿಲ್ಲ. ಆದ್ದರಿಂದ ವರ್ಣ ನಿತ್ಯವಾಗಿದ್ದರೆ 3 ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಕ್ಷೇಪಗಳಿಗೆ ಟೀಕಾಕೃತ್ಪಾದರು ಈ ರೀತಿಯಾಗಿ ಸಮಾಧಾನವನ್ನು ಹೇಳಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ನೋಡಿ. ವರ್ಣ ನಿತ್ಯ, ಆದರೆ ಅದನ್ನು ಅಭಿವ್ಯಕ್ತಗೊಳಿಸುವುದಕ್ಕೋಸ್ಕರ ಒಂದು ಸಹಾಯಕವಾದಂಥ ಸಂದರ್ಭ ಬೇಕಾಗ್ತದೆ. ನನ್ನ ಮನೆಯಲ್ಲಿ ಕುರ್ಚಿ ಇದೆ, 10 ವರ್ಷದಿಂದ ಇದೆ, ಇದ್ದಾಕ್ಷಣಕ್ಕೆ ಅದನ್ನು ಕಾಣಿಸ್ಬೇಕು ಅಂತಲ್ಲ, ಬೆಳಕು ಬೀಳಬೇಕು, ನನ್ನ ಕಣ್ಣು ನೋಡಬೇಕು, ಆ ಆಲೋಕ ಆ ವಸ್ತುವನ್ನು ಅಭಿವ್ಯಕ್ತಗೊಳಿಸ್ತದೆ. ಆಲೋಕ ಅಭಿವ್ಯಕ್ತಗೊಳಿಸಿದ್ದನ್ನು ಮಾತ್ರ ನಾನು ನೋಡ್ತೇನೆ. ನನ್ನ ಇನ್ನೊಂದು ರೂಮ್ನಲ್ಲಿರ್ತಕ್ಕಂಥ ಪದಾರ್ಥಗಳು ಇವೆ, ಆದರೆ ನನಗೆ ಇದ್ದಾಕ್ಷಣಕ್ಕೆ ಕಾಣಿಸ್ಬೇಕು ಅಂತ ನಿಯಮವಿಲ್ಲ. ಅದೇ ರೀತಿಯಾಗಿ ವರ್ಣದ ಅಭಿವ್ಯಂಜಕ ಧ್ವನಿಯಿಂದ ಅಭಿವ್ಯಂಜಕವಾಗ್ತದೆ. ಆದರೆ ಆ ವರ್ಣಗಳನ್ನು ಗ್ರಹಣ ಮಾಡುವ ಇಂದ್ರಿಯ ಶ್ರೋತ್ರೇಂದ್ರಿಯ. ಆದ್ದರಿಂದಾಗಿ ಸ್ಪರ್ಶ ಧ್ವನಿ ವಾಯುವಿನಿಂದ ಹುಟ್ಟಿದೆ, ಸ್ಪರ್ಶಕ್ಕೂ ಜ್ಞಾನವಾಗಲಿ ಅಂತಕ್ಕಂಥ ಮಾತು ಇದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದಾಗಿ ಆಕಾಶದಲ್ಲಿರುವ ವಿಭಾಗ ಕರ್ಣಶಷ್ಕುಲಿ, ಕರ್ಣದಲ್ಲಿರ್ತಕ್ಕಂಥ ಆಕಾಶಕ್ಕೆ ಬರ್ತಕ್ಕಂಥ ಧ್ವನಿಗಳ ತರಂಗ, ಆ ಕಾಲದಲ್ಲಿ ಅದನ್ನು ಗ್ರಹಣ ಮಾಡ್ತಕ್ಕಂಥ ರೀತಿ, ಆಮೇಲೆ ಧ್ವನಿ ಕ್ಷಣಿಕ ಹುಟ್ಟಿ ಹೋಗ್ತದೆ, ಅದು ಪ್ರತಿ ಕಾಲದಲ್ಲಿ ಅದರಿಂದ ಎಲ್ಲ ಆಕಾಶದಲ್ಲಿದ್ದ ಎಲ್ಲ ವರ್ಣಗಳು ವ್ಯಂಗ್ಯವಾಗಲಿ, ವ್ಯಂಗ್ಯ ಅಂದರೆ ಅಭಿವ್ಯಕ್ತವಾಗಲಿ ಅಂತ ತಿಳ್ಕೊಂಡು ಅಂಥೇಳಿ, ವ್ಯಂಗ್ಯ ಅಂದರೆ ಕನ್ನಡದ ವ್ಯಂಗ್ಯ ಅಲ್ಲ, ಅಭಿವ್ಯಕ್ತವಾಗುವಿಕೆ, ತಿಳಿಯಲ್ಪಡುವಿಕೆ, ಅದು ಆ ರೀತಿಯಾಗಿರ್ತಕ್ಕಂಥ ತಿಳಿಯಲ್ಬೇಕಾಗಿದ್ದರೆ ಅದು ಏಕಕಾಲದಲ್ಲಿ ಯಾವುದು ಅಭಿವ್ಯಕ್ತವಾಗ್ತದೆ ಅಷ್ಟು ಮಾತ್ರ ಕೇಳಲ್ಪಡ್ತದೆ ಅಂತನ್ನುವ ಸಮಾಧಾನವನ್ನು ಹೇಳಿ ಆಚಾರ್ಯರು ಇದನ್ನು ವಿಶೇಷವಾದ ಕ್ರಮದಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ. ಇದರ ಮೇಲೆ ಬಂದಿರತಕ್ಕಂತಹ ಇನ್ನು ವಿಶೇಷ ವಿಚಾರಗಳನ್ನು ಮತ್ತೆ ಪುನಃ ನಮಗೆ ತಿಳಿಸಿ ಹೇಳ್ತಾರೆ. ಸಮಾನೇಂದ್ರಿಯ ಗ್ರಾಹ್ಯಾಣಂ ಸಮಾನ ದೇಶಕಾರನ್ಮಾಪನ್ನಾನಾಂ ಪ್ರತಿನಿಯತ ವ್ಯಂಗ್ಯತ್ವಂ ಕ್ವಾಪಿ ನೋಪಲಬ್ಧ ಇತಿ ಚೇನ್ನ. ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ಯಾವ ಇಂದ್ರಿಯದಿಂದ ಯಾವ ವಸ್ತು ಗ್ರಹಣ ಮಾಡಲ್ಪಡ್ತದೆ ಆ ಸಂದರ್ಭದಲ್ಲಿ ಕೇವಲ ಅದೊಂದನ್ನು ಮಾತ್ರ ಅಭಿವ್ಯಕ್ತಗೊಳ್ಳುತ್ತದೆ ಅಂತಕ್ಕಂಥದ್ದು ಇಲ್ಲ. ಬೆಳಕು ಬಿತ್ತು ನನಗೆಲ್ಲ ವಸ್ತುಗಳು ಕಾಣಿಸ್ಬೇಕು. ಆದ್ದರಿಂದಾಗಿ ಧ್ವನಿಯಿಂದ ವರ್ಣ ವ್ಯಕ್ತವಾದಾಗ ಎಲ್ಲ ವರ್ಣಗಳು ಕಿವಿಗೆ ಕಾಣಿಸ್ಬೇಕು. ಒಂದು ಮಾತ್ರ ಕಾಣಿಸಲ್ಪಡ್ತದೆ ಅಂತಿಕೊಂಡಂತನ್ನು ಅದಷ್ಟು ಮಾತ್ರ ಕೇಳಿಸಲ್ಪಡ್ತದೆ ಅಂತ ಏನು ಹೇಳಿದ್ರಿ, ಇದು ಒಪ್ಪಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಅಂತ ಅನ್ನುವ ಪ್ರಶ್ನೆಗೆ ಟೀಕಾಕೃತ್ಪಾದರು ಭಾಳ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟು ನಮಗೆ ತಿಳಿಸಿ ಹೇಳ್ತಾರೆ. ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಾಳ ವಿಷಯ ಹೇಳಿದರೆ ಗ್ರಹಣ ಆಗೋದಿಲ್ಲ.
ಆದ್ದರಿಂದಾಗಿ ವರ್ಣಗಳು ನಿತ್ಯ, ಇದರಲ್ಲಿ ಯಾವ ಸಂಶಯ ಪಡಬೇಡಿ. ನಿತ್ಯವಾಗಿದ್ದರೂ ಕೂಡ ಅವು ಧ್ವನಿಯಿಂದ ಅಭಿವ್ಯಕ್ತವಾಗ್ತದೆ. ಆ ಧ್ವನಿ ವಿಶಿಷ್ಟ ವರ್ಣಗಳನ್ನು, ವಿಶಿಷ್ಟ ಅವಯವಗಳನ್ನು ಹುಟ್ಟಿಸಿದಾಗ ಆ ಧ್ವನಿಯಿಂದ ಆ ವರ್ಣ ಮಾತ್ರ ಅಭಿವ್ಯಕ್ತವಾಗ್ತದೆ, ಆ ವರ್ಣ ಮಾತ್ರ ಕೇಳಲ್ಪಡ್ತದೆ. ಆದ್ದರಿಂದ ಏಕಕಾಲದಲ್ಲಿ ಎಲ್ಲ ವರ್ಣಗಳು ಕೇಳಲ್ಪಡಬೇಕು ಅನ್ನೋದು ನಿಯಮವಿಲ್ಲ. ವಾಯುವಿನಿಂದ ಧ್ವನಿ ಹುಟ್ಟಿದ ಧ್ವನಿ ವರ್ಣವನ್ನು ವ್ಯಂಜಕವಾದದ್ದರಿಂದಾಗಿ ಅದು ವಾಯುಗುಣಕವಾಗಬೇಕು ಅಂತೇನು ನಿಯಮವಿಲ್ಲ. ಧ್ವನಿ ವರ್ಣ ಆಕಾಶದ ಗುಣವಾದ್ದರಿಂದ, ಶಬ್ದ ಆಕಾಶದ ಗುಣವಾದ್ದರಿಂದ ಅದು ಶ್ರೋತ್ರೇಯದಿಂದ ಮಾತ್ರ ಗ್ರಾಹ್ಯವಾಗ್ತದೆ. ಆನಂತರ ಆಕಾಶದಲ್ಲೂ ವಿಭಾಗವಿರೋದರಿಂದಾಗಿ ವಿಶಿಷ್ಟ ಸಂದರ್ಭದಲ್ಲಿ ಹುಟ್ಟಿದ ಅಷ್ಟೇ ವರ್ಣಗಳು ಮಾತ್ರ ಕಿವಿಗೆ ಕೇಳಿಸಲ್ಪಡ್ತವೆ, ಉಳಿದ ವರ್ಣಗಳು ಕೇಳಿಸಲ್ಪಡೋದಿಲ್ಲ. ಯಾಕೆ? ಅದನ್ನು ಅಭಿವ್ಯಕ್ತ ಮಾಡ್ತಕ್ಕಂಥ ಧ್ವನಿ ಹುಟ್ಟಿಲ್ಲ. ಆದ್ದರಿಂದಾಗಿ ಎಷ್ಟು ವರ್ಣಗಳು ಹುಟ್ಟಿವೆ ಆ ಧ್ವನಿಯಿಂದ ಅಷ್ಟು ಮಾತ್ರ ಕಿವಿಗೆ ಕೇಳಿಸಲ್ಪಡ್ತವೆ. ಆದ್ದರಿಂದ ವರ್ಣ ನಿತ್ಯವಾಗಿದ್ದರೂ ಎಲ್ಲ ಕಾಲಕ್ಕೆ ಅವು ಕೇಳಲ್ಪಡಬೇಕು, ಎಲ್ಲ ಕಾಲಕ್ಕೆ ಕಿವಿಯಲ್ಲಿ ಕೇಳಲ್ಪಡಬೇಕು ಅಂತನ್ನುವ ನಿಯಮವಿಲ್ಲ. ಇದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಅನುಭವ ಕೂಡ ಅದೇ ರೀತಿಯಾಗಿದೆ. ಸಣ್ಣವರು ಇದ್ದಾಗ ಅಮ್ಮ ಹೇಳ್ತಾಳೆ, ಊಟಕ್ಕೆ ಬಾರೋ ಅಂತ ಹೇಳಿ ಕರೀತಾಳೆ. ಅಮ್ಮಮ್ಮದು ಊಟಕ್ಕೆ ಬಾರೋ ಅಂತ ಹೇಳಿದ್ಲು. ಅದೇ ವೇಳೆಗೆ ಬಾಗಿಲ ತೆಗಿಯೋ ಅಂತೇಳಿ ಹೊರಗಿನಿಂದ ಯಾರೋ ಬಂದವರು ಬಾಗಿಲ ಬಡಿದ್ರು. ಅದೇ ಕಾಲಕ್ಕೆ ರೂಮ್ನಲ್ಲಿರ್ತಕ್ಕಂಥ ಅಣ್ಣ ಇಲ್ವಾ ಅಂತೇಳಿ ಕೇಳಿಸ್ತು. 3 ಕಡೆಯಿಂದ 3 ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳು ಬಂದು. ಆದರೆ ಕಿವಿ ಆ ಸಂದರ್ಭದಲ್ಲಿ ಅದನ್ನು ಒಂದು ಮಾತ್ರ ಗ್ರಹಣ ಮಾಡ್ತದೆ, ಆ ನಂತರ ಇನ್ನೊಂದನ್ನು ಗ್ರಹಣ ಮಾಡ್ತದೆ. ಈ ಕಾಲದಲ್ಲಿ 3 ಗ್ರಹಣ ಮಾಡೋದು. ಏಕಕಾಲದಲ್ಲಿ ಅವು ಹೇಳಲ್ಪಟ್ಟಿದ್ದರೂ ಕೂಡ ಯಾವುದು ಮೊದಲು ಶಬ್ದ ಕಿವಿಗೆ ಮುಟ್ತದೆ ಅಷ್ಟು ಮಾತ್ರ ಗ್ರಹಣ ಮಾಡ್ತದೆ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ವರ್ಣಗಳು ನಮಗೆ ಕೇಳಿಸಲ್ಪಡಲಿ ಅಂತಿಕೊಂಡಂತೆ ನೆನಪಿಲ್ಲ. ಟಿವಿ ಕೇಳ್ತಾ ಕೂತ್ಕೊಂಡಿರ್ತಾನೆ, 4 ಸಲ ಅಮ್ಮ ಕರೀತಾಳೆ, ಊಟಕ್ಕೆ ಕೇಳು ಅಂತೇಳಿ. ಮತ್ತೆ ಒಂದು ಕೇಳಿಸೋದೇನು, ಅಮ್ಮ ಯಾವಾಗ ಕರೆದೆ? ಯಾಕೆಂದರೆ ಅಲ್ಲಿಂದ ಕರೆದಿರ್ತಕ್ಕಂಥಕ್ಕಿಂತ ಇಲ್ಲಿಂದ ಬಂದ ವರ್ಣಗಳು ನಮಗೆ ಈ ಆಕಾಶ ಕಿವಿ ಅಂತಿಕೊಂಡಂಥ ಶುಷ್ಕುಲಿಯ ಆಕಾಶದಲ್ಲಿ ಅದು ಸ್ಪಷ್ಟವಾದ ಅಭಿವ್ಯಕ್ತವಾದ್ರಿಂದ ಇದನ್ನು ಮಾತ್ರ ಕಿವಿ ಗ್ರಹಣ ಮಾಡ್ತದೆ. ಆಕಾಶದಲ್ಲಿ ಎಲ್ಲ ಧ್ವನಿಗಳಿದ್ರೂ ಕೂಡ ಇದನ್ನು ಮಾತ್ರ ಗ್ರಹಣ ಮಾಡ್ತದೆ ಅಂತನ್ನೋ ಒಂದು ಸೈಂಟಿಫಿಕ್ ಕ್ರಮ ಟೀಕಾಕೃತ್ಪಾದರು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ವರ್ಣನಿತ್ಯವಾದ್ದರಿಂದ ಇದಕ್ಕೆ ಎಲ್ಲ ಕಾಲದಲ್ಲಿ ಕೇಳಲ್ಪಡಲಿ, ಎಲ್ಲ ಕಾಲದಲ್ಲಿ ಎಲ್ಲ ವರ್ಣಗಳು ಕೇಳಲ್ಪಡಲಿ ಅಂತಿಕೊಂಡಂತನ್ನುವ ಇತ್ಯಾದಿ ಆಕ್ಷೇಪಗಳು ಇದಕ್ಕೆ ಯುಕ್ತವಲ್ಲ. ಆದ್ದರಿಂದ ನಿತ್ಯವಾದ ವರ್ಣದ ಕ್ರಮಾನುಸಾರಿಯಾಗಿರ್ತಕ್ಕಂಥ ವೇದಗಳು ನಿತ್ಯವೇ ಆಗಿವೆ. ಇಂಥ ನಿತ್ಯ ವೇದಗಳು ನಮಗೆ ಯಾವಾಗಲೂ ಮಾರ್ಗದರ್ಶಿಯಾಗಿವೆ. ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಒಂದು ವಿಧಾನಕ್ಕೆ ಎಷ್ಟು ತರಹದ ಪ್ರಶ್ನೆಗಳು ಹುಟ್ಟಬಹುದು ಅನ್ನೋದನ್ನು ತೋರಿಸಿಕೊಡ್ತಾರೆ ಶಾಸ್ತ್ರಕಾರರು. ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ, ಇದನ್ನು ನಾವು ಅರ್ಥ ಮಾಡಿಕೊಡ್ತಾರೆ. ಇರಲಿ, ಈ 3 ವಿಚಾರಗಳನ್ನು ನೆನಪಿಟ್ಕೊಳ್ಳಿ. ಇವತ್ತು ಬಂದಿರತಕ್ಕಂಥ 3 ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಇನ್ನು ನಾಳಿನ ದಿವಸ ಏಕಕಾಲದಲ್ಲಿ ಹುಟ್ಟಿದಾಗ ಅದು ಆ ವಿಶಿಷ್ಟ ವ್ಯಕ್ತಿಯನ್ನು ಮಾತ್ರ ಗ್ರಹಣ ಮಾಡ್ತದೆ ಅಂತನ್ನೋದಕ್ಕೆ ಪ್ರಮಾಣ ಇಲ್ಲ ಅಂತಕೊಂಡಂತನ್ನೋ ಏನೋ ಆಕ್ಷೇಪ ಇದೆ. ಆ ಆಕ್ಷೇಪಕ್ಕೆ ನಾಳಿನ ದಿವಸ ಉತ್ತರವನ್ನು ನಾವು ಹುಡುಕೋದಕ್ಕೋಸ್ಕರ ಪ್ರಯತ್ನಿಸೋಣ. ಮೊನ್ನೆ ಯಾರೋ ಕೇಳಿದರು, ಆಚಾರ್ಯ 63-64 ದಿನಗಳದು ವಿಷ್ಣು ತತ್ವ ನಿರ್ಣಯ ಯಾವಾಗ ಮುಗೀತದೆ ಅಂತ. ವಿಷ್ಣು ತತ್ವ ನಿರ್ಣಯ ನಮ್ಮ ಆಯುಷ್ಯ ಇರುವವರೆಗೂ ಕಂಟಿನ್ಯೂ ಇರುತ್ತೆ. ಯಾಕೆ? ಭಗವಂತ ವ್ಯಾಪ್ತ,
ಅವನ ಬಗ್ಗೆ ನಮಗೆ ಲಕ್ಷ ಲಕ್ಷ ಸಂಶಯಗಳು. ಪುನಃ 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 ಕೇಳ್ತಾ ಹೋದಂತೆ ಸಂಶಯಗಳು ಒಂದೊಂದಾಗಿ ನಿವಾರಣೆ ಮಾಡ್ತಾ ಆ ಪರಮಾತ್ಮನ ಮಹಿಮೆ ಅಭಿವ್ಯಕ್ತವಾಗ್ತಾ ಹೋಗ್ತದೆ. ನಮ್ಮ ಜೀವ ಇರುವವರೆಗೂ ಈ ಯುಕ್ತಿಗಳ ಅನುಸಂಧಾನ ಬೇಕೇ ಬೇಕಾಗ್ತದೆ. ಇದು ಎಲ್ಲ ಕಾಲದಲ್ಲೂ ಕೇಳಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಆಚಾರ್ಯರ ಅದ್ಭುತವಾದ ಗ್ರಂಥ. ಇನ್ನು ಕೃಷ್ಣ, ಅರ್ಜುನ ಮತ್ತು ಭೀಮ ಜರಾಸಂಧನ ನಗರಕ್ಕೆ ಬಂದಿದ್ದಾರೆ. ಆಯ್ತು, ಬಂದಿದ್ದಾರೆ, ಯುದ್ಧವಾಗ್ತದೆ, ಕೊಂದು ಹೋಗ್ತಾರೆ. ಇಷ್ಟು ಕತೆ ನಮಗೆ ಗೊತ್ತಿದೆ, ನೀವೇನು ಹೇಳಬೇಕು ಅನ್ಬೇಡಿ. ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಒಂದು ಪರಿಣಾಮ ಮಾಡ್ತಕ್ಕಂತಹ ಸಂದರ್ಭ. ಎಂಥ ಒಂದು ಯುಕ್ತಿ ಶ್ರೀಕೃಷ್ಣನದು. ಯಾವ ವ್ಯಕ್ತಿ ಸಂಪೂರ್ಣ ಹಿಂದೂಸ್ತಾನ ತನ್ನ ವಶವಾಗಲಿ ಅಂತ ಹೇಳಿ ವಶವಾಗಲಿ ಅಂತಿಕೊಂಡಂತನ್ನುವ ರೀತಿಯಿಂದ ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿ. ಈಗ ಹೇಗೆ ಲವ್ ಜಿಹಾದ್ ನಡೀತಾ ಇದೆ ಒಂದು ವಿಶಿಷ್ಟ ಪಂಗಡದಿಂದ, ಆಹಾರದಲ್ಲಿಯೂ ಮಿಶ್ರಣ, ಭೂಮಿಯನ್ನು ಅಧಿಗ್ರಹಣ ಮಾಡುವಿಕೆ, ಲವ್ ಜಿಹಾದಿಂದ ಹೆಣ್ಣು ಮಕ್ಕಳನ್ನು ಕೂಡ ಕೆಡಿಸುವಿಕೆ, ಆನಂತರ ಸೈಬರ್, ಒಟ್ಟು ಏನಾದರೂ ಮಾಡಿ ಈ ವ್ಯಕ್ತಿಗಳು ನನ್ನ ಅಧೀನ ಆಗಬೇಕು, ನಮ್ಮ ಕೈಯಲ್ಲಿರಬೇಕು ಅನ್ನೋ ಒಂದೇನು ಪ್ರವೃತ್ತಿ ಇದೆ. ಅಮೇರಿಕಾದ ಪ್ರವೃತ್ತಿ, ನಾನು ಸೂಪರ್ ಪವರ್, ಉಳಿದವರು ಸೂಪರ್ ಪವರ್ ಆಗಬಾರ್ದು. ಈ ಪ್ರವೃತ್ತಿ ಇವತ್ತೇನು ನಡೆದಿದೆ, ಇದು ಎಲ್ಲ ಕಾಲದಲ್ಲೂ ಇದೆ, ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕೃಷ್ಣನ ಕಾಲದಲ್ಲಿ ಕೂಡ ಇತ್ತು. ಜರಾಸಂಧ ಏನು ಮಾಡ್ತಿದ್ದ? ಈ ರಾಜರನ್ನ ಗೆಲ್ಲೋದು, ಮಾಂಡಲಿಕರನ್ನ ಮಾಡೋದು. ಮಾಂಡಲಿಕರಾಗಿರ್ತೀರಾ, ನಾನು ಹೇಳ್ದಾಗ ಕೇಳ್ಬೇಕು, ನಾನು ಕರೆದಾಗ ಬರಬೇಕು. ಇಲ್ಲ ಅಂತ ತಂದಿರ್ತಕ್ಕಂಥವರಿಗೆ ಎತ್ತಿ ಕಿಡ್ನ್ಯಾಪ್ ಮಾಡಿ ತನ್ನ ಕಾರಾಗೃಹದಲ್ಲಿ ಹಾಕೋದು. ಯಾವಾಗಲೂ ಸಾಮ್ರಾಜ್ಯವಾದಿಗಳು ಇದೇ ರೀತಿಯಾಗಿರ್ತಾರೆ. ಇಲ್ಲ ಆ ವ್ಯಕ್ತಿ ಬೆಳೀಲಿಕ್ಕೆ ಬಿಡೋದಿಲ್ಲ, ಇಲ್ಲ ಆ ವ್ಯಕ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಸಮರ್ಥರಾದ ವ್ಯಕ್ತಿಗಳು ತಮ್ಮ ಶಕ್ತಿಯ ವ್ಯಾಪ್ತಿಯನ್ನು ಇದೇ ಕ್ರಮದಲ್ಲಿ ಮಾಡ್ತಾ ಇರ್ತಾರೆ. ಇದು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದೆ. ಕೇವಲ ವ್ಯವಹಾರದ ಕ್ಷೇತ್ರದಲ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾಗಿದೆ. ಪ್ರೊಡಕ್ಷನ್ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾಗಿದೆ. ನನ್ನ ಲೇಬಲ್ ಹಚ್ಚಿ ನಿನ್ನ ಮಾಲ್ ಮಾರು ಅಂತಿದ್ರೆ ನೀನು ಫ್ರೀ ಮಾಡು. ಈ ಏರಿಯಾದಲ್ಲಿ ನೀನು ಭೂಮಿ ತೆಗೆದು ಮನೆ ಕಟ್ಟಬೇಕಾಗಿದ್ರೆ 15% ನನಗೆ ಬರಬೇಕು, ಇಲ್ಲ ನಿನಗೆ ಇಲ್ಲಿಗೆ ಬಿಡೋದಿಲ್ಲ. ಈ ರೀತಿಯಾಗಿ ಜರಾಸಂಧ ಮಾಡಿದ್ದು ಕಲ್ಪನೆ ಮಾಡಿಕೊಳ್ಳಿ. ಈಗಿನ ಹಿಂದೂಸ್ತಾನಕ್ಕಿಂತಲೂ 8 ಪಟ್ಟು ವಿಸ್ತಾರವಾದ ಹಿಂದೂಸ್ತಾನ ಆಗಿನ ಕಾಲದಲ್ಲಿ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಆನಂತರ ಈ ಕಡೆಗೆ ಅಫ್ಘಾನಿಸ್ತಾನಕ್ಕಿಂತಲೂ ಮುಂದೆ ಈ ಕಡೆಗೆ ರಷ್ಯಾದ ಭಾಗ, ಈ ಕಡೆಗೆ ಚೈನಾದ ಭಾಗವೂ ಕೂಡ ನಮ್ಮಲ್ಲೇ ಹಿಂದೂಸ್ತಾನದಲ್ಲೇ ಇತ್ತು. ಬಾಂಗ್ಲಾದೇಶ ಇತ್ಯಾದಿ ನಮ್ಮ ದೇಶದಲ್ಲೇ ಇದ್ದು. ಇಂಥ ದೇಶದಲ್ಲಿ 4 ಅಥವಾ 5 ರಾಜ್ಯಗಳು ಮಾತ್ರ
ಸ್ವತಂತ್ರವಾಗಿದ್ದು ಜರಾಸಂಧ ಅವುಗಳನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಒಂದು, ಶಲ್ಯನನ್ನು ಎದುರಿಸುವ ಸಾಮರ್ಥ್ಯ ಜರಾಸಂಧನಿಗಿರಲಿಲ್ಲ. ಅದರಿಂದ ಮದ್ರ ದೇಶ ಸ್ವತಂತ್ರವಾಗಿತ್ತು. ಭೀಷ್ಮ ದ್ರೋಣ ಕರ್ಣರನ್ನ ಎದುರಿಸಲಿಕ್ಕೆ ಪ್ರಯತ್ನ ಮಾಡಿದ. ಕರ್ಣನಿಂದ ಹೊಡೆತ ತಿಂದ. ಕರ್ಣನಿಗೆ ಜರಾಸಂಧನ ವೀಕ್ನೆಸ್ ಗೊತ್ತಿತ್ತು. ಆದ್ದರಿಂದಾಗಿ ಹಸ್ತಿನಾವತಿ ಅದು ಸ್ವತಂತ್ರವಾಗಿ ಉಳಿದಿತ್ತು. ಕೀಚಕ ಸಮಸಮಾನ ಸಾಮರ್ಥ್ಯ. ಆದ್ದರಿಂದ ವಿರಾಟ ರಾಜನಗರ ಸ್ವತಂತ್ರವಾಗಿ ಉಳಿದಿತ್ತು. ಆ ನಂತರ ಮಥುರೆ ಪ್ರಜಾರಾಜ್ಯ. ಈ ಪ್ರಜಾರಾಜ್ಯವನ್ನು ಸೋಲಿಸುವುದು ಬಹಳ ಸುಲಭವಲ್ಲ, ಬಹಳ ಕಠಿಣ. ಅದಕ್ಕೆ ಅವನೇನು ಮಾಡಿದ? ಈ ಪ್ರಜಾರಾಜ್ಯದಲ್ಲಿ ಉಗ್ರಸೇನನ ಮಗನಾದ ಕಂಸನನ್ನು ತನ್ನ ವಶ ಮಾಡಿಕೊಂಡು ಲವ್ ಜಿಹಾದ್ ಅಂತಂತಾರೆ, ಆ ರೀತಿಯ ಹಣ ಕೊಟ್ಟು ಸಂಪತ್ತಿ ಕೊಟ್ಟು ಅಧಿಕಾರದ ಆಶೆಯನ್ನು ತೋರಿಸಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು, ಇನ್ನು ನೀನು ಅಪ್ಪನನ್ನು ಕಾರಾಗದಲ್ಲಿ ಹಾಕು, ನನ್ನ ಸೈನ್ಯ ನಿನ್ನ ಹೆಲ್ಪಿಗಿದೆ ಅಂತ ತಿಳ್ಕೊಂಡು ಅಂತೇಳಿ ಮಥುರೆಯನ್ನು ತನ್ನ ವಶ ಮಾಡಿಕೊಂಡ. ದೃಷ್ಟದ್ಯುಮ್ನ ದ್ರೌಪದಿಯ ಅಪ್ಪ ದೃಪದ ರಾಜ ಜರಾಸಂಧನ ಮಾಂಡಲಿಕ, ನೀನು ಹೇಳ್ಕೊಂಡಾಗಿರ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿಬಿಟ್ಟ. ಕುಂತಿ ಅಪ್ಪ ಕುಂತಿ ಭೋಜ ಜರಾಸಂಧನ ಮಾಂಡಲಿಕ. ರುಕ್ಮಿಣಿಯಪ್ಪ ರುಕ್ಮಿಯನ್ನ ತನ್ನ ವಶ ಮಾಡಿಕೊಂಡು ಭೀಷ್ಮಕನನ್ನ ಹೌಸ್ ಅರೆಸ್ಟ್ನಲ್ಲಿಟ್ಟು ರುಕ್ಮಿಯನ್ನ ತನ್ನ ಕಡೆ ಮಾಡಿಕೊಂಡು ಈ ರೀತಿಯಾಗಿ ವಿದರ್ಭವನ ಕೈಯಲ್ಲಿ ಹಿಂದೂಸ್ತಾನದ 95-96% ಜರಾಸಂಧನ ಕೈಯಲ್ಲಿ. ಹಸ್ತಿನಾವತಿಯಲ್ಲಿ ದುರ್ಯೋಧನ ನಮ್ಮ ಸ್ವಭಾವದವನೇ ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೆ ಕೈ ಹತ್ತಲಿಕ್ಕೆ ಹೋಗಲಿಲ್ಲ. ಇಂತಹ ಜರಾಸಂಧನನ್ನು ಕೊಲ್ಲಬೇಕಾಗಿದೆ. ಈ ದೊಡ್ಡ ಭೂಭಾರ, ಈ ಭೂಭಾರವನ್ನು ಕಡಿಮೆ ಮಾಡಬೇಕಾಗಿದೆ. ಕೃಷ್ಣಾವತಾರದಲ್ಲಿದ್ದ ಸವಾಲ್ ಇದು ಭೂಭಾರ. ಕೃಷ್ಣಾವತಾರಕ್ಕಿಂತ ಮೊದಲು ಇರತಕ್ಕಂತಹ ಆಗಿನ ಕಾಲದ ರಾಜಕೀಯ ಪರಿಸ್ಥಿತಿ, ಈಗ ಕೂಡ ಅದೇ ರೀತಿ ಪರಿಸ್ಥಿತಿ. ಹಿಂದೂಸ್ತಾನ ಒಂದು ಹಿಂದೂಗಳಿಗಿರ್ತಕ್ಕಂಥ ರಾಷ್ಟ್ರ. ಇಸ್ಲಾಂ ಧರ್ಮದವರಿಗೆ 54 ರಾಷ್ಟ್ರಗಳಿವೆ, 54 ದೇಶಗಳಿವೆ. ಇಲ್ಲಿಂದ ಅಲ್ಲಿಂದ ಓಡ್ಬೋದು, ಇಲ್ಲಿಂದ ಮತ್ತೊಂದು ಕಡೆ ಓಡ್ಬೋದು. ಕ್ರಿಶ್ಚಿಯನ್ರಿಗೆ 32 ರಾಷ್ಟ್ರಗಳಿವೆ, ಸಣ್ಣ ಪುಟ್ಟ ಎಲ್ಲ ಸೇರಿಕೊಂಡು. ನಮಗೆ ನಮ್ಮದು ನೇಪಾಳ, ಮ್ಯಾನ್ಮಾರ್, ಆ ನಂತರ ಅಫ್ಘಾನಿಸ್ತಾನ್, ಇವೆಲ್ಲ ನಮ್ಮ ಸಂಸ್ಕೃತಿಯಿಂದ ಯುಕ್ತವಾಗಿರ್ತಕ್ಕಂಥದ್ದು. ಗಾಂಧಾರಿ ಊರದು. ಆದರೆ ಅಲ್ಲಿಂದೆಲ್ಲ ಈಗ ಸದ್ಯಕ್ಕೆ ಬಿಂದುಗಳು ಮುಗಿಸಿ 0 ಆಗ್ತಾ ಬಂದಿದ್ದಾರೆ. ಇವತ್ತು ಹಿಂದೂಗಳ ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿ ಅಂದು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದ ಪೂರ್ವದಲ್ಲಿ ಹಿಂದೂಸ್ತಾನದ ಪರಿಸ್ಥಿತಿ ಇತ್ತು. ಅದಕ್ಕೆ ಕೃಷ್ಣ ತನ್ನ ಬಾಲ್ಯದ 10 ವರ್ಷ 2 ತಿಂಗಳು ಮಾತ್ರ ತಾನು ಯಾದವರನ್ನು, ಬಲಿಷ್ಠರಾಗಿರ್ತಕ್ಕಂಥ ಯಾದವ, ಭೋಜ, ಕುಕುರ, ಅಂಧಕ ಅಂತಕ್ಕಂಥ ಬೇರೆ ಬೇರೆ ಏನು ವೀರರ ಗುಂಪುಗಳಿದ್ದು, ಆ ಗುಂಪುಗಳನ್ನು ಒಟ್ಟ ಮಾಡುವುದಕ್ಕೋಸ್ಕರ ಪರಮಾತ್ಮ 10 ವರ್ಷದವರೆಗೆ ಸುಮ್ಮನಿದ್ದ. ಅಲ್ಲಿವರೆಗೂ ಆ ಕಂಸನ
ಸಾಮರ್ಥ್ಯ ಅಂತ್ಕೊಂಡಿರ್ತಕ್ಕಂಥ 1 ಡಜನ್ ಶಕ್ತಿ ಸ್ರಾತಗಳನ್ನು ಒಂದೊಂದಾಗಿ ನಾಶಪಡಿಸಿದ. ಹುಟ್ಟಿದ 5ನೇ ದಿವಸದಿಂದಲೇ ಕೃಷ್ಣ ಮಾಡಿದ ಕೆಲಸ ಇದು. ಅವನ ಪ್ರಹಾರ ಕಂಸನ ಮೇಲೆ, ಜರಾಸಂಧನ ಮೇಲೆ ಅಲ್ಲ. ಹಾವು ಅದನ್ನು ಕೊಲ್ಲಬೇಕಾಗಿದ್ದರೆ ತಲೆ ಮೇಲೆ ಪ್ರಹಾರ ಮಾಡಬೇಕು. ಆದರೆ ತಲೆ ಎತ್ತಬೇಕಲ್ಲ ಮೊದಲು. ತಲೆ ಎತ್ತಬೇಕಾಗಿದ್ದರೆ ಅದು ಬಾಲದ ಮೇಲೆ ಪ್ರಹಾರ ಮಾಡಬೇಕು ಮೊದಲು. ಆ ರೀತಿಯಾಗಿ ಜರಾಸಂಧನ ಬಾಲ ಅವನ ಅಳಿಯ ಕಂಸ, ಕೃಷ್ಣನ ಸೋದರ ಮಾವ, ಮೊದಲು ಅವನ ಶಕ್ತಿಯನ್ನು ಹ್ರಾಸ ಮಾಡಿ 10 ವರ್ಷ 2 ತಿಂಗಳದ ಕೃಷ್ಣ ಕಂಸನನ್ನು ಸಂವರಿಸಿ, ಅಂದರೆ ಜರಾಸಂಧನ ಅಳಿಯನನ್ನು ಸಂವರಿಸಿ ಜರಾಸಂಧನ ಅಂತಕ್ಕಂಥ ಹೆಡೆ ಎತ್ತಿದ್ದ. ನನಗೆ ಒಬ್ಬ ಪ್ರತಿಸ್ಪರ್ಧಿ ಹುಟ್ಟಿದ್ದಾನೆ ಅಂತ ಅನ್ನೋದು ಆಶ್ಚರ್ಯವಾಯಿತು. ಅದು ಕೂಡ ಮಥುರೆ, ಅರ್ಧ ಅಕ್ಷೋಹಿಣಿ ಸೈನ್ಯ ಇರೋದು. ಆದರೆ ಜರಾಸಂಧನ ಹತ್ತಿರ ಇರೋದು 23 ಅಕ್ಷೋಹಿಣಿ ಸೈನ್ಯ. ಕಲ್ಪನೆ ಮಾಡಿಕೊಳ್ಳಿ, ಕೌರವ ಪಾಂಡವರ ಸೈನ್ಯ ಸೇರಿ 18 ಅಕ್ಷೋಹಿಣಿ ಆದರೆ ಅದಕ್ಕಿಂತಲೂ 5 ಅಕ್ಷೋಹಿಣಿ ಸೈನ್ಯ ಹೆಚ್ಚು ಇತ್ತು. ಅವತ್ತು ಕೃಷ್ಣ ಕಂಸನನ್ನು ಕೊಲ್ಲಿಕ್ಕೆ ಬಂದಾಗ ಕಂಸನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಏನಂತಾರೆ ಬ್ಯಾಕಪ್ ಕೊಡೋದಕ್ಕೋಸ್ಕರ 21 ಅಕ್ಷೋಹಿಣಿ ಸೈನ್ಯ ತಯಾರಿತ್ತು. ಜರಾಸಂಧನ ಸೈನ್ಯ ತಯಾರಿತ್ತು. ಅರೆ ಕೃಷ್ಣನ ಬಾಲ್ಯಲೀಲೆ ಕಥೆ, ರಾಸಲೀಲೆ ಕಥೆ ಮಾತ್ರ ಕೇಳ್ತೇವೆ. ಕೃಷ್ಣ ರಾಜಕೀಯವಾಗಿ ಮಾಡಿರ್ತಕ್ಕಂತಹ ಅದ್ಭುತವಾದ ಕಾರ್ಯವನ್ನು ಆ ಕಾಲಕ್ಕೆ ನೋಡಬೇಕು. ಆ 23 ಅಕ್ಷೋಹಿಣಿ ಸೈನ್ಯಕ್ಕೆ ಭಯ ಹುಟ್ಟಿಸಿ ಧನುಷ್ಯವನ್ನು ಮುರಿದು ಕೂಲೆಯಾಪೀಡಾನೆಯನ್ನು ಕೊಂದು ಚಾಣೂರ ಮುಷ್ಟಿಗೆ ಮೊದಲಾಗಿರ್ತಕ್ಕಂಥ ಜಗದ್ವಿಖ್ಯಾತರನ್ನು ಕೊಂದಾಕ್ಷಣಕ್ಕೇನೆ ಸೈನ್ಯದ ಹೃದಯದಲ್ಲಿ ಡಬ ಡಬ ಅನಿಸ್ಕೊಳ್ತು, ನಮ್ಮದು ನಂಬರ್ ಬರ್ತದೆ ಅಂತ ತಿಳ್ಕೊಂಡ. ಆ ಸೈನ್ಯದ ಎದುರಿಗೇನೆ ಕೃಷ್ಣ ತಾನು ಯುದ್ಧಕ್ಕೆ ನಿಂತು ಇಂದ್ರ ಕಳಿಸಿದ ರಥದಲ್ಲಿ ಆ ಸೈನ್ಯವನ್ನು ನಿಗ್ರಹಿಸ್ತಾ ಸೈನ್ಯದ ಎದುರಿನಲ್ಲಿ ಕಂಸನನ್ನು ಕೊಂದು ಹಾಕಿದ. ಜರಾಸಂಧನನ್ನು ಬಡಿದೆಬ್ಬಿಸಿದ. ಹೇಗೆ ಇಸ್ರೇಲ್ ಇವತ್ತು ಇರಾನನ್ನು ಬಡಿದೆಬ್ಬಿಸಿದೆ. ಸಾರ್ವಭೌಮವಾಗಿರ್ತಕ್ಕಂಥ ಒಂದು ನಮ್ಮದೇ ಧರ್ಮದಿಂದ ನಾವು ಈ ರೀತಿಯಾಗಿರ್ತಕ್ಕಂಥ ಜಗತ್ತನ್ನು ಆಳುತ್ತೇನೆ ಅಂತಕ್ಕಂಥ ವ್ಯಕ್ತಿಯನ್ನೇ ಎಡೆ ಎಬ್ಬಿಸಿದ್ದಾನೆ. ಈ ಎಡೆಯನ್ನು ಯಾವಾಗ ತುಳಿದು ಹಾಕ್ತಾನೆ ಅಂತ ನಾವು ದಾರಿಯನ್ನು ನೋಡಬೇಕಾಗಿದೆ. ಅದಕ್ಕೆ ನಮ್ಮ ದೇಶದ ತಯಾರಿ ಕೂಡ ಇದೆ. ಆ ಮಥುರೆಯ ಮೇಲೆ ಹದಿನಾರು ಸಲ ಯುದ್ಧಕ್ಕೆ ಬಂದ. ಜರಾಸಂಧ ಸೋತು ಹೊಡೆಯೋದ. ಪರಮಾತ್ಮ ಮೊದಲೇ ಸಲ ಕೊಲ್ಲಬಹುದಾಗಿತ್ತು. ಪರಮಾತ್ಮ ಅಂದ, ಇವನೊಬ್ಬನ ಕೊಲ್ಲೋ ಸಲುವಾಗಿ ನಾನು ಬಂದಿಲ್ಲ, ಇವನ ಜೊತೆಲಿರ್ತಕ್ಕಂಥ ಎಲ್ಲ ದುಷ್ಟರನ್ನು ಸಂಹಾರ ಮಾಡಬೇಕಾಗಿದೆ ಅಂತ ಹೇಳಿ 16 ಸಲ ಅವನನ್ನು ಮಾತ್ರ ಉಳಿಸಿ ಕಳಿಸ್ತಾ ಇದ್ದ. ಇಲ್ಲದೇ ಇದ್ರೆ 15ನೇ ಸಲ 14 ಸಲ ಬಲರಾಮನ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದ. ಬಲರಾಮನ ಜರಾಸಂಧನ ಶರೀರದ ಮೇಲೆ ಕಾಲಿಟ್ಟು ತನ್ನ ಹಲಾಯುಧ ಎತ್ತಿದ್ದ. ಪರಮಾತ್ಮ ಆಕಾಶವಾಣಿಯಾಗಿ ಬಿಟ್ಬಿಡುವವನಿಗೆ ಅಂತ ಹೇಳ್ದ. ಯಾಕೆ? ಕೃಷ್ಣನಿಗೆ ತನ್ನ ಭೀಮನ ಮೇಲೆ ವಾಯುದೇವರ ಪ್ರೀತಿ, ಅವನ ಕಡೆಯಿಂದ ಅವನು ಸಾಯಬೇಕು ಅಂತ ಕೊಡ್ತಾರೆ. ಯಾಕೆಂದ್ರೆ ಅವನ ಕಡೆಯಿಂದ ಅವನು ಬಲರಾಮನ ಸಾಯ್ತಿರ್ಲಿಲ್ಲ, ಅವನು ಗಾಯಗೊಳ್ತಿದ್ದ ಅಷ್ಟೆ. ಯಾಕೆ? ಅವನಿಗೆ ಬ್ರಹ್ಮದೇವರು ವರ ಇತ್ತು ಜರಾಸಂಧನಿಗೆ. ಹದಿನೇಳನೇ ಸಲ ಕಾಲೇವನ 17ನೇ ಸಲ ಪರಮಾತ್ಮ ದೂರ ಓಡಿ ಹೋಗಿ ಯುದ್ಧ ನೀತಿಯನ್ನು ತೋರಿಸ್ಕೊಟ್ಟ. ಎದುರಿಗಿನ ಸೈನ್ಯವನ್ನು ಗೆಲ್ಲಬೇಕಾಗಿದೆ, ದಣಿಸಿ ಕೊಲ್ಲಬೇಕು. ಕೇವಲ ಬಲರಾಮ ಕೃಷ್ಣ ಮಥುರೆಯಿಂದ ಗೋವಾದೂರಿಗೆ ಓಡಿ ಹೋಗಿ
ಅಲ್ಲಿವರೆಗೂ ಜರಾಸಂಧನ ಸೈನ್ಯ ಬರುವಂತೆ ಮಾಡಿ ಪರಪ್ರದೇಶದಲ್ಲಿ ಹೇಗೆ ಹಿಟ್ಲರ್ ಪರದ ಪ್ರದೇಶದಲ್ಲಿ ಹೋಗಿ ಆ ಕಾಲದಲ್ಲಿ ಸೋತೋದ್ನು, ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜರಾಸಂಧನ ಮಣ್ಣು ಮುಕ್ಕಿಸಿದ ಕೃಷ್ಣ 18ನೇ ಸಲ ಕಾಲೇಬನನ್ನು ಸಂವರಿಸಿ ಇನ್ನೊಮ್ಮೆ ಕೃಷ್ಣ ಅನ್ನೋದಿಲ್ಲ ಅಂತ ತಿಳ್ಕೊಂಡಂತನ್ನೋ ರೀತಿಯಲ್ಲಿ ಮಾಡಿದ. ರುಕ್ಮಿಣಿ ಹರಣ ಮಾಡಿ ಜರಾಸಂಧನ ತೇಜೋವಧ ಮಾಡಿದ. ಈ ರೀತಿಯಾಗಿ ಕ್ರಮಕ್ರಮವಾಗಿ ಪರಮಾತ್ಮ ಆ ಜರಾಸಂಧನ ಹಿಗ್ಗುಮುಗ್ಗಾಗಿ ಮಾಡಿಟ್ಟಾಗ ಭೀಮಸೇನಿಂದ ಕೊಲ್ಲಿಸಬೇಕಾಗಿದೆ ಅವನನ್ನು. ಅದಕ್ಕೋಸ್ಕರ ಯುದ್ಧಕ್ಕೆ ಆಹ್ವಾನ ಮಾಡಲಿಲ್ಲ, ದ್ವಂದ್ವ ಯುದ್ಧಕ್ಕೋಸ್ಕರ ಅವನನ್ನು ಕರಿಬೇಕು. ಯಾಕೆ? ಅವನು ಜರಾಸಂಧನ ಊರಿನಲ್ಲಿದ್ದ ಜರಾಸಂಧನ ಮಗ ಒಳ್ಳೆಯವನು, ಪ್ರಜೆಗಳು ಒಳ್ಳೆಯವರು. ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ ಕ್ಷಣಕ್ಕೇನೆ ಆ ಪ್ರಜೆಗಳಿಗೆ ಹಾನಿ ಆಗ್ತದೆ, ಅವ್ರಿಗೇನಾಗಬಾರ್ದು. ಅದು ಜರಾಸಂಧ ಸಾಯಬೇಕು. ಪಾಕಿಸ್ತಾನದಲ್ಲಿದ್ದ ಪ್ರಜೆಗಳಿಗೆ ಅನಾನುಕೂಲ ಆಗಬಾರ್ದು, ಟೆರರಿಸ್ಟ್ ಮಾತ್ರ ಹೋಗ್ಬೇಕು. ಅದಕ್ಕೋಸ್ಕರ ಮೊನ್ನೆ ಆಪರೇಷನ್ ಸಿಂಧೂರ್ ಕೇವಲ ಟೆರರಿಸ್ಟ್ಗಳ ಮೇಲೆ ಮಾತ್ರ ಆಕ್ರಮಣ ಮಾಡಿದೆ, ಒಬ್ಬ ಪ್ರಜೆಗಳಿಗೂ ಏನಾಗಿಲ್ಲ. ಕೇವಲ ಏರ್ ಬೇಸ್ಗಳನ್ನು ನಾಶಪಡಿಸಿದೆ, ಪಾಕಿಸ್ತಾನ ಶಕ್ತಿಯನ್ನು ಕಡಿಮೆ ಮಾಡಿದೆ. ಇದು ಯುದ್ಧ ನೀತಿ, ಕೃಷ್ಣನ ನೀತಿ. ಇದು ಜರಾಸಂಧ ಹಿಗ್ಗುಮುಗ್ಗು ಮಾಡಿ ಇನ್ನು ಕೊನೆಯ ಕಾಲ ಹಿಂದಿನ ಬಾಗಿಲಿನಿಂದ ಪ್ರವೇಶ ಮಾಡಿ ಅವನ ಹತ್ತಿರ ಇರತಕ್ಕಂತಹ ಮಾಷ ಅಂತನ್ನುವ ಅಸುರನ್ನ ನಾಳದಿಂದ ತಯಾರಾಗಿರ್ತಕ್ಕಂತಹ ನರದಿಂದ ತಯಾರಾಗಿರ್ತಕ್ಕಂತಹ 2 ನಗಾರಿಗಳನ್ನು ಮುರಿದು ಅವನು ಪೂಜೆ ಮಾಡುವ ಪರ್ವತವನ್ನು ಸೀಳಿ ಜರಾಸಂಧನ ಹತ್ತಿರ ಬಂದಿದ್ದಾರೆ. ಯಾವಾಗ ಜರಾಸಂಧ ತಾನು ತನ್ನ ಆನ್ನಿಕ ಮಾಡಿ ಆನ್ನಿಕದ ಸಮಯದಲ್ಲಿ ಯಾರಿಗೆ ದಾನ ದಕ್ಷಿಣೆ ಕೊಡಬೇಕು ಅಂತ ದಾನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಹೋಗಿದ್ದ. ಹೋಗಿ ಕೇಳಿದ್ದ, ನಮಗೆ ಭಿಕ್ಷೆ ಬೇಕು, ಜರಾಸಂಧನಿಗೆ ತಿಳಿಸಿ ಅಂತ ತಿಳ್ಕೊಂಡಂತೆ. ಸೇವಕರು ತಿಳಿಸಿದ್ದಾರೆ. 3 ಜನ ಬ್ರಾಹ್ಮಣರು ಬಂದಿದ್ದಾರೆ, ನಿಮ್ಮ ಹತ್ತಿರ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ. ಯಾರವರು? ಇಲ್ಲ, ಇಲ್ಲಿಯವರೆಗೂ ಅವರು ಆ ನಗಾರಿಯನ್ನು ಮುರಿದವರು, ಪರ್ವತವನ್ನು ಸೀಳಿದವರು, ಹಿಂದಿನ ಬಾಗಿಲು ಬಂದಿರತಕ್ಕಂಥವರೇ ಬ್ರಾಹ್ಮಣರು ಅಂತ. ಜರಾಸಂಧವರು ಎದುರಿಗೆ ಬರ್ತಾನೆ, ಬಂದಾಕ್ಷಣ ಗುರುತಿಸ್ತಾನೆ, ಇವರು ಬ್ರಾಹ್ಮಣರಲ್ಲ ಅಂತ ತಿಳ್ಕೊಂಡು. ಯಾಕೆ? ಕ್ಷತ್ರಿಯರಿಗೆ ಬಾಣ ಬಿಡ್ತಾ ಕೈ ದಡ್ಡು ಬಿದ್ದಿರ್ತದೆ, ಇಲ್ಲಿ ಚರ್ಮ ದಪ್ಪಾಗಿರ್ತದೆ, ಹೆಗಲ ಮೇಲೆ ಧನುಷ್ಯ ಹಾಕೊಂಡು ಇಲ್ಲಿ ಜಪ್ಪಾಗಿರ್ತದೆ, ಇಲ್ಲಿ ತರ್ಕಸ್ ಬತ್ತಳೆ ಕಟ್ಟಿಕೊಂಡು ಇಲ್ಲಿ ಎಲ್ಲ ದಡ್ಡು ಬಿದ್ದಿರ್ತದೆ, ಗಾಯ ಆಗಿರ್ತದೆ. ಅವ್ರು ಮಾತನಾಡುವಷ್ಟೇ ಕೃಷ್ಣನನ್ನು ಗುರುತಿಸಿದ್ದಾನೆ. ಇಲ್ಲಿಯವರೆಗೂ ತನ್ನನ್ನು ಹಿಗ್ಗು ಮಾಡಿದ ವ್ಯಕ್ತಿ ತನ್ನ ಮನೆಯಲ್ಲಿ ತನ್ನ ಎದುರಿಗೆ ನಿಂತಿದ್ದಾನೆ ಅಂತಂದಮೇಲೆ ಆ ಜರಾಸಂಧನ ಪರಿಸ್ಥಿತಿ ಏನಾಗಿರಬೇಕು? ಇದಕ್ಕಂತಾರೆ ಸೈಕಾಲಜಿಕಲ್ ವಾರ್ ಅಂತ ಕರೀತಾರೆ. ಅಲ್ಲ, ನೀವು ಬ್ರಾಹ್ಮಣರು ಬೇಡಬೇಕಾಗಿದ್ದರೆ ಡೈರೆಕ್ಟ್ ಬರಬೇಕಾಗಿತ್ತು. ನನ್ನ ಗಿರಿಯನ್ನು ಮುರಿದು ಇದನ್ನು ಮುರಿದು ಯಾಕೆ ಮಾಡಿದ್ದೀರಿ? ಕೃಷ್ಣ ಹೇಳ್ತಾನೆ, ನಾನು ಗುರುತಿಸಿದ್ದೀ ಜರಾಸಂಧ, ಗೊತ್ತಿದೆ ನಿಮಗೆ. ನಾನು ಕೃಷ್ಣ, ಇವನು ಭೀಮ, ಇವನು ಅರ್ಜುನ, ನಾವು ಬ್ರಾಹ್ಮಣರಲ್ಲ. ದ್ವಂದ್ವ ಯುದ್ಧವನ್ನು ಕೇಳಿ ನನ್ನ ಹತ್ರ ಬಂದಿದ್ದೇವೆ. ಜರಾಸಂಧ ಅಂದ, ಒಬ್ಬ ಕೃಷ್ಣನನ್ನು ಎದುರಿಸಲಿಕ್ಕಾಗಿಲ್ಲ, ಇನ್ನು 3 ಜನರನ್ನು ಹೇಗೆ ಎದುರಿಸೋದು? ಗಾಬರಿ.
ಗಾಬರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವನು ಹೇಳ್ತಾನೆ, ನೀವು 3 ಜನರನ್ನು ನಾನು ಒಬ್ಬ ಹೇಗೆ ಎದುರಿಸಲಿ ಹೇಳಿ ಅಂತ ಹೇಳಿ ತನ್ನ ಪರಿಚಯ ಕೊಡ್ತಾನೆ. ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಜನಾರ್ದನೋ ನೈವ ಹಿತಾದೃಶ ದ್ವಿಜಾಹ. ನಾವು ಭಿಕ್ಷೆ ಬೇಡಲಿಕ್ಕೆ ದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣರಲ್ಲಪ್ಪ ಜರಾಸಂಧ. ಅಹಂ ರಿಪುಸ್ತೆ ಸ್ಮಹಿ ವಾಸುದೇವ, ನಾನು ನಿನ್ನ ಶತ್ರು ವಾಸುದೇವ. ನಿನ್ನ ಶತ್ರು, ನನ್ನ ಶತ್ರುವಾದ ನೀನು ಅಂತ ಅನ್ನಲಿಲ್ಲ. ಯಾಕೆಂದರೆ ಪರಮಾತ್ಮನು ಯಾವಾಗಲೂ ಇಂಪಾರ್ಸಿಯಲ್, ಅವನಿಗೆ ಶತ್ರು ಮತ್ತು ಮಿತ್ರರು ಇಲ್ಲ. ನೀನು ನನ್ನನ್ನು ಶತ್ರು ಅಂತ ತಿಳ್ಕೊಂಡಿದ್ದೆ. ಈ ಮೌಚ ಭೀಮಾರ್ಜುನ ನಾಮಧೇಯೋ, ಇವರಿಬ್ಬರು ಭೀಮ ಮತ್ತು ಅರ್ಜುನ. ಯಾಕೆ ಬಂದಿ, ನನ್ನ ಹತ್ರ ಏನು ಕೆಲಸ ಇತ್ತು ಅಂತ ಕೇಳ್ತೀಯ ಜರಾಸಂಧ? ಉತ್ತರ ಹೇಳ್ತೇನೆ. ನೀ ಏನು 22,800 ಜನ ರಾಜರನ್ನು ಕಿಡ್ನ್ಯಾಪ್ ಮಾಡಿ ನಿನ್ನ ಕಾರಾಗೃಹದಲ್ಲಿಟ್ಟು ಅತಿರೌದ್ರ ಯಾಗದಲ್ಲಿ ಅವರೆಲ್ಲರೂ ಬಲಿ ಕೊಡಬೇಕು ಅಂತ ಮಾಡಿದ್ದೀಯಲ್ಲ, ಅದಕ್ಕೆ ನಿನ್ನನ್ನು ಶಿಕ್ಷಿಸಲಿಕ್ಕೆ ಬಂದಿದ್ದೇನೆ. ನನ್ನಷ್ಟಕ್ಕೆ ನಾನು ಯತ್ನ ಮಾಡ್ತೇನೆ, ನೀನ್ಯಾಕೆ ನನ್ನ ಶಿಕ್ಷಿಸಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ವೇದ ಪ್ರತಿಪಾದ್ಯ. ಯಾರು ವೇದದ ವಿರುದ್ಧವಾಗಿ, ಈಗಲೇ ವೇದದ ನಿತ್ಯತ್ವದ ಬಗ್ಗೆ ಸಾಕು ಅರ್ಧ ಗಂಟೆವರು ಕೇಳಿದ್ದೀರಿ. ವೇದ ಪಥಂ ವಿಹಾಯ, ವೇದದ ದಾರಿಯನ್ನು ಬಿಟ್ಟು ಧರ್ಮಾಚರಣೆಯನ್ನು ಮಾಡ್ತಾ ಧರ್ಮ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದರೆ ಅದನ್ನು ಖಂಡನ ಮಾಡೋದು ನನ್ನ ಕರ್ತವ್ಯ. ನಾವು ಧರ್ಮ ಹೇಳ್ತೇವೆ ಅಂತ ಹೇಳಿ ನಮ್ಗೆ ಧರ್ಮ ಗೊತ್ತಿಲ್ಲದಿರ್ತಕ್ಕಂಥ ಏನು ಬೇಕಾದ್ರೆ ಮಾತನಾಡ್ತಾ ಇದ್ದಾರೆ. ಒಂದು ಪ್ರವಚನಕ್ಕೆ ಲಕ್ಷಾವಧಿ ರೂಪಾಯಿ, 10 ಲಕ್ಷದಿಂದ 80 ಲಕ್ಷದವರೆಗೂ ಒಂದು ಪ್ರವಚನಕ್ಕೆ, ಒಂದು ಕಾರ್ಯಕ್ರಮಕ್ಕೆ ತೆಗೆದುಕೊಳ್ಳುವ ಮುರಾರಿ ಬಾಪು ಅಂತಕೊಂಡು ಗುಜರಾತ್ದವರು. ನಾನು ದೇವರ ಭಕ್ತ, ದೇವರಲ್ಲಿ ಲೀನಾಗಿರ್ತಕ್ಕಂಥ ನನಗೆ ಮಡಿ ಮೇಲಿಗೆ ಸೂತಕ ಇಲ್ಲವೇ ಇಲ್ಲ ಅಂತ ಹೇಳಿದೆ. ಇವರು ಧರ್ಮ ಪ್ರಚಾರಕರು, ನೆನಪಿಟ್ಟು. ಇಂಥವ್ರು ಧರ್ಮ ಪ್ರಚಾರಕರಲ್ಲ, ಧರ್ಮ ದೇಶದಲ್ಲಿ ಅಧರ್ಮ ಪ್ರಚಾರಕರು. ಉತ್ತರ ಪ್ರದೇಶದಲ್ಲಿ ಒಬ್ಬ ಹೆಣ್ಮಗಳಿದ್ದಾಳೆ, 12ನೇ 13ನೇ ವಯಸ್ಸಿನಿಂದಲೇ ಕಥೆಯನ್ನು ಹೇಳ್ತಾ ಇದ್ದಾಳೆ, ಜಯಾ ಕಿಶೋರಿ ಅಂತ ಅಂತೇಳಿ. ಮೊನ್ನೆ ಅವಳು ಹೇಳ್ತಾಳೆ, ಮುಟ್ಟು ಮುಡಿ ಇದು ಮೈಲಿಗೆ ಇಲ್ಲ, ಕೂತ್ಕೊಳ್ಳೋ ಕಾಲ ಮೈಲಿಗೆ ಅಂತ ಕೊಂಡ್ಕೊಳ್ಳೋದು ಅಪವಿತ್ರ. ಕೃಷ್ಣನ ಹೆಸರು ತೆಗೆದುಕೊಳ್ಳಿಕ್ಕೆ ಅಪವಿತ್ರನ? ಯಾಕೆ? ದ್ರೌಪದಿ ವಸ್ತ್ರಾಹರಣದ ವೇಳೆಯಲ್ಲಿ ಅವಳು ಕೂಡ ರಜಸ್ವಲೆ ಆಗಿದ್ಲು. ಆಗ ಕೃಷ್ಣ ಅವಳನ್ನು ಮುಟ್ಟಿ ಅನಂತ ವಸ್ತ್ರ ಕೊಡಲಿಲ್ಲೇನು ಅನ್ನೋ ತರ್ಕ ಬಂದು ದ್ರೌಪದಿನ ಮುಟ್ಟಿ ಸಿರಿ ಗಂಟು ಕೊಟ್ಟನ ಕೃಷ್ಣ ಆಜ್ಞೆ ಮಾಡಿದ, 1000 ಸೀರೆಗಳು ಬಂತು. ಇಂಥವರೆಲ್ಲ ಧರ್ಮ ಪ್ರಚಾರಕರು ಈಗಿನ ದಿವಸದಲ್ಲಿ. ಆ ನಂತರ ಈ ಕಡೆಗೆ ಚೈತನ್ಯ ಇಸ್ಕಾನ್ದವರು, ನಾವು ವ್ಯಾಸರಾಜರ ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು, ನಾವು ವೈಷ್ಣವರು, ಭಾಗವತ ನಂಬತಕ್ಕಂಥವರು ಅಂತ ಹೇಳ್ತಾರೆ.
ಚೈತನ್ಯ ಮಹಾಪ್ರಭು ಕಲಿಯುಗದಲ್ಲಿ ಅವತಾರ ತೆಗೆದುಕೊಂಡಿದ್ದಾನೆ, ದೇವರ ಅವತಾರ ಅಂತ ಹೇಳ್ತಾರೆ. ಇಂಥ ವೇದ ವಿರುದ್ಧವಾಗಿರ್ತಕ್ಕಂತಹ ಎಷ್ಟೋ ಜನ ಅಂತ ಅದನ್ನು ಮೋಸ ಹೋಗ್ತೇವೆ. ಯಾವುದೋ ಬಾಬಾ ಬರ್ತಾನೆ, ಅವನ ಭಕ್ತರು ಹೇಳ್ತಾರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವರ ಅವತಾರ ಅಂತ ಅವನನ್ನು ಹೇಳ್ತಾರೆ. ಮತ್ತೊಬ್ಬ ಹೇಳ್ತಾನೆ ನಾನು ಕಲ್ಕಿ ಅವತಾರ ಅಂತ ಹೇಳ್ತಾನೆ. ಆದರೆ ವೇದಕ್ಕೆ ಅನುಯಾಯಿ ಆಗಿರ್ತಕ್ಕಂಥವರಿಗೆ, ಇಂಥವರಿಗೆ ಪರಮಾತ್ಮ ಕ್ಷಮಿಸುವುದಿಲ್ಲ. ಅಂಥವರ ಮಾತನ್ನು ನಂಬಿದ ನಮ್ಮನ್ನು ಕ್ಷಮಿಸೋದಿಲ್ಲ. ಶಾಸ್ತ್ರ ವಿರುದ್ಧ ಮಾತನಾಡ್ತಕ್ಕಂಥ ನಾಳಿನ ದಿವಸ ನಾಗರಳ್ಳಿ ಆಚಾರ್ಯ ಶಾಸ್ತ್ರ ವಿರುದ್ಧ ಮಾತನಾಡಿದರೆ ಅವ್ರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ವೇದ ಶಾಸ್ತ್ರಾನುಸಾರವಾಗಿ ತರ್ಕಗಳನ್ನು, ಯುಕ್ತಿಗಳನ್ನು ಕೊಡಬೇಕು. ಆದ್ದರಿಂದ ವೇದ ಪಥಂ ವಿಹಾಯ, ವೇದದ ಹಾದಿ ಬಿಟ್ಟು ಯಜ್ಞ ಮಾಡ್ತಾ ಇದ್ದೆ. ಯಜ್ಞ ಹೆಸರಿಗೆ ಯಜ್ಞ, ಧಾರ್ಮಿಕವಾದಂಥ ಕ್ರಿಯೆ. ಆದರೆ ಪುರುಷ ಬಲಿ ಅದು ಯಜ್ಞ ಅಲ್ಲ. ಅದಕ್ಕೋಸ್ಕರ ನಿನಗೆ ಶಾಸನ ಕೊಡಲಿಕ್ಕೆ, ಶಿಕ್ಷೆ ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಮಾಡಿ. ನಮ್ಮ ಬಂಧು ಬಳಗದ ಏನು ಅನೇಕ ಕ್ಷತ್ರಿಯ ರಾಜರಿದ್ದಾರೆ, ಅವರನ್ನು ನಾವು ಬಿಡಿಸ್ತೇವೆ. ನಮೋ ಚ ಯದ್ಯಶ್ಚ ನಿಗೃಹ್ಯ ಚತ್ವಾಂ, ನಾನು ನಿನ್ನನ್ನು ಕೊಲ್ಲಬೇಕು ಅಂತ ನಮಗೆ ಇಚ್ಛೆ ಇಲ್ಲ. 21,800 ರಾಜರನ್ನು ನೀನು ಮುಕ್ತಗೊಳಿಸಬೇಕು. ಇಲ್ಲ ನೀವು ಬಿಡೋದಿಲ್ಲ ಅಂತಕೊಂಡಂತಂದರೆ ನೀನನ್ನು ಕಟ್ಟಿ ಹಾಕಿ ನಾವು ಬಿಡಿಸ್ಕೊಂಡು ಹೋಗ್ತೇವೆ. ಇಲ್ಲ ಅವರನ್ನು ಬಿಡು, ಇಲ್ಲ ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ. ಕೃಷ್ಣನ ನೀತಿಯ ಸೂಕ್ಷ್ಮತೆ ಏನಿದೆ. ಪಾಕಿಸ್ತಾನದ ಟೆರರಿಸ್ಟ್ ಏಕಕಾಲದಲ್ಲಿ 16-17 ಸ್ಥಾನಗಳನ್ನು ನಾಶಪಡಿಸಿ, ಸುಮಾರು 10-12 ಏರ್ಬೇಸ್ಗಳನ್ನು ನಾಶಪಡಿಸಿ, ನಮ್ಮ ದೇಶದ ಮೋದಿ ಹೇಳ್ತಾ ಇದ್ದಾನೆ, ನನಗೆ ನಿಮ್ಮ ಮೇಲೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಇಚ್ಛೆ ನನಗಿಲ್ಲ. ನನಗೆ ನಮ್ಮ ದೇಶಕ್ಕೆ ಹಾನಿಕರವಾದ ಶಕ್ತಿಯನ್ನು ಮಾತ್ರ ನಾವು ದಂಡಿಸಬೇಕಾಗಿದೆ. ಇದು ಕೃಷ್ಣ ನೀತಿ. ನಾವು ಬಿಡಿಸ್ಲಿಕ್ಕೆ ಬಂದಿದ್ದೆ, ನೀವು ಕೊಲ್ಲಬೇಕು ಅಂತ ಬಂದಿಲ್ಲ. ಬಿಡು. ಜರಾಸಂಧ ಬಿಡೋದಿಲ್ಲ ಅಂತ ಗೊತ್ತಿತ್ತು, ಯಾಕೆಂದರೆ ಪ್ರೆಸ್ಟೀಜ್ ಇಶ್ಯೂ. ಇತಿ ರಿತೋಸೋ ಮಗಧಾಧಿಪೋ. ಆಗ ಜರಾಸಂಧ ಹೇಳ್ತಾನೆ, ನಾಹಂ ಶಿವಯಾಗಯುಕ್ತಾನ್, ನಾನು ಯಜ್ಞ ಮಾಡಬೇಕು, ಅಷ್ಟು ಜನ ರಾಜರನ್ನು ಬಲಿ ಕೊಡಬೇಕು ಅಂತ ಮಾಡಿದ್ದೇನೆ, ನಾನು ಅವರನ್ನು ಬಿಡೋದಿಲ್ಲ. ಹೇಳಿ, 3 ಜನ ಜೊತೆಗೆ ನಾನು ಯುದ್ಧ ಮಾಡಬೇಕು, ಒಬ್ಬೊಬ್ಬರ ಜೊತೆಗೆ ದ್ವಂದ್ವ ಯುದ್ಧ ಮಾಡಬೇಕು ಹೇಳಿ. ಆಯುಧ ಸಹಿತವಾಗಿ ಯುದ್ಧ ಮಾಡಬೇಕು, ನಿರಾಯುಧ ಸಹಿತ ಯುದ್ಧ ಮಾಡಬೇಕು, ಅಥವಾ ನಿಮ್ಮ ಇಷ್ಟವಾದ ಯುದ್ಧ ಮಾಡಬೇಕು, ಅಥವಾ ನಿಮ್ಮ ಸೈನ್ಯ ಬರ್ತದೆ ನಮ್ಮ ಸೈನ್ಯ ಜೊತೆಗೆ ಯುದ್ಧ ಮಾಡಬೇಕು ಹೇಳಿ. ಹಾಗೆ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ನಾ ಅಂತ ಅನ್ಯಾಯ ಮಾಡೋದಿಲ್ಲ. ಒಬ್ಬೊಬ್ಬರ ಜೊತೆಯನ್ನು ಏಹಿ ಏಕಮೇಕೋ ವಾ ಅಸ್ಮಾಸು ಸೈನ್ಯೋ ವಾ ರಣೇಂದ್ರಪ್ಪ, ಇವನೊಬ್ಬನೇ ನಮ್ಮ ಮೇಲೆ ಯುದ್ಧಕ್ಕೆ ಬಾ, ಒಂದು ಯುದ್ಧದಲ್ಲಿ ನೀನು ಸೋಲಿಸ್ತೇವೆ. ಇಲ್ಲ ಸೈನ್ಯ ತೆಗೆದುಕೊಂಡು ಬರಬೇಕು ಅಂತ ಇಚ್ಛೆ ಅವಕಾಶ ಕೊಡ್ತೇವೆ, ಹೋಗಿ ನಿನ್ನ ಸೈನ್ಯ ಕರಿ, ಅದನ್ನೆಲ್ಲ ಮಾಂಡವಿಕರನ್ನು ಕರಿ, ನಾವು 3 ಜನ ಸಾಕು ನಮಗೆ. ಈಗ ಜರಾಸಂಧ ದೊಡ್ಡತನ ಹೇಳ್ಕೊಂಡು ಕೃಷ್ಣ ನಿನಕ್ಕಿಂತ ಏನು ಕಡಿಮೆ ಅಂತಂದ, ನಿನಕ್ಕಿಂತ ನಾನೇನು ಕಡಿಮೆ ಇಲ್ಲ ಅಂತ. ಬೇಡ, ನಮ್ಮೂರಲ್ಲಿ ಯಾರು ಒಬ್ಬರ ಜೊತೆಗೆ ಯುದ್ಧ ಮಾಡು, ನಿರಾಯುಧನಾಗಿ ಯುದ್ಧ ಮಾಡು, ದ್ವಂದ್ವ ಯುದ್ಧ ಮಾಡು, ಅಥವಾ ಗದಾ ತೆಗೆದುಕೊಂಡು ಯುದ್ಧ ಮಾಡು. ಕೃಷ್ಣ ಹೀಗೆ ಕೇಳಿದ. ಕೃಷ್ಣನ ಮಾತನ್ನು ಕೇಳಿ ಅರ್ಜುನನಿಗೆ ಬೆವರು ಬಿಡ್ತು ಮೈ ತುಂಬ. ಯಾಕೆ? ಅರ್ಜುನನಿಗೆ ಜರಾಸಂಧ ಜೊತೆಗೆ ಗದಾಯುದ್ಧ, ಈ ಕುಸ್ತಿ ಯುದ್ಧ ಮಾಡುವಷ್ಟು ಅಸ್ತ್ರಯುದ್ಧದಲ್ಲಿ ಪ್ರವೀಣ ಅವನು.
ಆದರೆ ಪರಮಾತ್ಮನದು ವಾಯುದೇವರ ಮೇಲೆ ಎಂಥ ಪ್ರೀತಿ, ಆ ವಾಯುದೇವರ ಭಕ್ತಿ ಎಷ್ಟಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಆಚಾರ್ಯ ಹೇಳ್ತಾರೆ, ಭೀಮಸ್ಯ ಯಶೋ ಭೀಮೇವ ವರ್ಧಯನ್. ಭೀಮನ ಕೀರ್ತಿಯನ್ನು ಬೆಳೆಸಬೇಕು. ಭೀಮನಿಗೆ ರಾಜಸೂಯಾಗದ ಮುಖ್ಯ ಯಜಮಾನ ಭೀಮ ಅನ್ನಿಸ್ಬೇಕು. ಪರಮಾತ್ಮ ನಿಯಮ ಬಿಟ್ಟು ಹೋಗೋದಿಲ್ಲ. ಯಾಕೆ ರಾಜಸೂಯಕ್ಕೆ ಅಧಿಕಾರ ಬ್ರಹ್ಮ ಪದವಿ ಯೋಗ್ಯರಾದವರಿಗೆ ಮಾತ್ರ. ಆ ವ್ಯಕ್ತಿ ಭೀಮಸೇನ ಒಬ್ಬನೇ. ಆನಂತರ ಭೀಮನಿಗೆ ಇನ್ನೂ ಹೆಚ್ಚು ಭಕ್ತಿ ಜ್ಞಾನಾದಿಗಳು ಅಭಿವ್ಯಕ್ತವಾಗಲಿ ಅಂತ ತಿಳ್ಕೊಂಡಂತೇಳಿ ಆನಂತರ ನಿವಾತ ಕವಚರನ್ನು ಕೊಂದಿದ್ದೇನೆ, ಸಂಶಪ್ತಕರನ್ನು ಸಂಹಾರ ಮಾಡಿದ್ದೇನೆ, ನನ್ನ ಸಮಾನ ಯಾರೂ ಇಲ್ಲ, ನಾನೇ ಗ್ರೇಟ್ ಅಂತಕ್ಕಂಥ ಅಹಂಕಾರ ಬಂದಿದೆ ತನ್ನ ಭಕ್ತನಾದ ಅರ್ಜುನನಿಗೆ. ನಮಗೆ ಅಹಂಕಾರ ಪಟ್ಟಾಗ ನಮಗೇನು ಪರಾಜಯವಾಗ್ತದೆ ಅವಾಗ ತಿಳ್ಕೊಳ್ಳೋ ಪರಮಾತ್ಮ ಅಹಂಕಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನೋ ನಮ್ಮ ಜೀವನದಲ್ಲಿ ಒಂದು ಮಹಾ ವಿಘ್ನ ತಂದು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಏನ್ರಿ ದೇವ್ರು ಅಂತ ಇಂತಿಂತ ಕಷ್ಟ ಬಂತಲ್ಲ ಅಂತ. ಹೌದು, ನಮ್ಮ ಅಹಂಕಾರ ಕಡಿಮೆ ಮಾಡೋದಕ್ಕೋಸ್ಕರ ಪರಮಾತ್ಮ ಮಾಡಿರ್ತಾನೆ ಆ ರೀತಿಯಾಗಿ. ಹೋಗ್ಲಪ್ಪ, ಇಷ್ಟು ಸಾಮರ್ಥ್ಯ ಇದ್ದ ಕೃಷ್ಣ ಭೀಮಾರ್ಜುನ ಕರೆದುಕೊಂಡು ಹೋಗುವಾಗ ಬ್ರಾಹ್ಮಣ ಬೇಟ ಹಾಕೊಂಡು ಅವಶ್ಯಕತೆ ಏನಿತ್ತು? ತಮ್ಮ ಯೂಶಲ್ ಬೇಟದಲ್ಲಿ ಹೋಗ್ಬೋದಾಗಿತ್ತಲ್ಲ. ಸಾಯೋಕ್ಕಿಂತ ಮೊದಲು ಜರಾಸಂಧನ ಅಹಂಕಾರನು ಕಡಿಮೆ ಮಾಡಬೇಕಾಗಿತ್ತು. ತಮ್ಮ ಯೂಶಲ್ ವೇಷದಲ್ಲಿ ಹೋಗಬೇಕಾಗಿದ್ದರೆ ಕ್ಷತ್ರಿಯ ನಿಯಮ ಇದೆ. ನಿರಾಯುಧ ಕ್ಷತ್ರವೇಷೋ ನೈವ ಯೋಗ್ಯ ಕಥಂಚನ. ಪೊಲೀಸರು ಬಂದಿದ್ದಾರೆ, ಇಲ್ಲ ಲಾಠಿ ತೆಗೆದುಕೊಂಡು ಬಂದಿದ್ದಾರೆ, ಇಲ್ಲ ಬಂದೂಕು ತೆಗೆದುಕೊಂಡು ಬಂದಿದ್ದಾರೆ. ಮಿಲಿಟರಿ ವ್ಯಕ್ತಿ ಬಂದಿದ್ದಾನೆ, ವಿತ್ ವೇಪನ್ ಬಂದಿದ್ದಾನೆ. ವಿದೌಟ್ ವೇಪನ್ ಮಿಲಿಟರಿ ಬಂದಿದ್ದಾನೆ ಅರ್ಥ ಇಲ್ಲ. ಹಾಗೆ ಕ್ಷತ್ರಿಯ ಆಯುಧ ರಹಿತನಾಗಿ ಬಂದಿದ್ದಾನೆ, ಇದಕ್ಕೆ ಅರ್ಥ ಇಲ್ಲ. ಆದ್ದರಿಂದಾಗಲಿ ನಿರಾಯುಧರಾಗಿ ಹೋಗಿ ನೋಡು, ಯಾವ ಆಯುಧ ಇಲ್ಲದಿದ್ದು ನೀನು ಕೊಲ್ತೇವೆ ಅಂತ ಅವನ ಮರ್ಯಾದೆ ಕಳೆಯಬೇಕಾಗಿದೆ. ಜರಾಸಂಧನ ಮರ್ಯಾದೆ ಕಳೆಯಬೇಕಾಗಿದೆ. ಆದ್ದರಿಂದಾಗಿ ಕೃಷ್ಣ ಭೀಮಾರ್ಜುನಾಸ್ತೇನ ವಿಪ್ರವೇಟಾಸ್ಯತೆ ಭವನ್. ಅದು ಕೂಡ ಚಾಲೆಂಜಲ್ಲಿ ತನ್ನ ಮನೆಯಲ್ಲಿ ಎಲ್ಲರೂ ಬಹಳ ಬಲಿಷ್ಠರಾಗಿರ್ತಾರೆ. ನಾವು ಸಣ್ಣರಿರುವಾಗ ನಮಗೆ ಕಳ್ಳರನ್ನು ಕಂಡೆ ಭಯ. ಈಗ ಒಂದೆರಡು ಸಲ ಕಳ್ಳರು ನಮ್ಮ ಎದುರಿಗೇನೆ ಹೊಡೆದು ಬಡಿದು ಮಾಡಿದ್ದ ನೋಡಿದ್ದೆ. ಆದರೆ ಒಂದ್ಸಲ ನಾವು ವಿದ್ಯಾಪೀಠದಲ್ಲಿದ್ದಾಗ ಆಚಾರ್ಯ ಎಲ್ಲ ಊರಿಗೆ ಹೋಗಿದ್ದು, ನಮ್ಮ ಗುರುಗಳು ಊರಿಗೆ ಹೋಗಿದ್ರು. ಆಗ ರಾತ್ರಿ ಎಲ್ಲೋ ಕಿಟಕಿ ಹತ್ರ ಏನು ಶಬ್ದ ಕೇಳಿಸ್ತು. ನಾನು ಒಬ್ಬನೇ ಇದ್ದೆ ಪೂರ್ತಿ ಮನೆಯಲ್ಲಿ. ಕಿಟಕಿಯಲ್ಲಿ ನೋಡ್ತಾನೆ, ಯಾರಾದರೂ ಕಳ್ಳರು ಬಂದು ಏನು ಸಿಗ್ತದೆ ನೋಡ್ತಾ ಇದ್ದಾರೆ. ನಾನು ಅಲ್ಲಿಂದ ಲೆಕ್ಕದಿಂದ ಹೇಳಿದೆ, ಮಾರುಂಗ ಹಾಗೆ ತುತ್ತೇರ ಸೀರ್ಕೊಡುವಂಗ ಅಂತ. ಕಳ್ಳ ಅಂದ ಕ್ಷಣಕ್ಕೆ ದಡದಡ ಅಂಜಿ ಆಡ್ಕೊಳ್ತಕ್ಕಂಥ ವ್ಯಕ್ತಿ. ನಾನು ಒಳಗಿದ್ದೆ, ಕಿಟಕಿ ಒಳಗಿದ್ದೆ, ಬಾಗಿಲು ಒಳಗಿದ್ದೆ, ಮನೆಯೊಳಗಿದ್ದೆ, ಅವನು ಹೊರಗಿದ್ದ. ಭಯ ಇಲ್ಲ. ಹಾಗೆ ಪೈರಕ್ಕೆಗದು ಪೈರ್ ತೊಡ್ದಂಗ ಅಂತ ದೊಡ್ಡ ಸಿಗೆ ತೋರಿಸ್ತಾ ಇದ್ದೆ. ಹಾಗೆ ಜರಾಸಂಧನ ಮನೆಗೆ ಹೋಗಿದ್ದಾರೆ. ಜರಾಸಂಧನ ಸೈನ್ಯ ಅಲ್ಲೇ ಇದೆ, ಜರಾಸಂಧನ ಬಳಗದವರಿದ್ದಾರೆ, ಜರಾಸಂಧನ ಎಲ್ಲ ಆಯುಧವೂ ಇದೆ. ಭೀಮನ ಎದುರಿಗೆ ಇವೆಲ್ಲವೂ ಏನು ಎಕ್ಕಶ್ಚಿತ್. ಇಂಥ ಶ್ರೇಷ್ಠ ಪೂಜೆ ಭೀಮ ಮಾಡುವನಿದ್ದಾನೆ. ಪರಮಾತ್ಮ ಅನುಕೂಲ ಮಾಡಿಕೊಟ್ಟಿದ್ದಾನೆ. ದೇವರ ಪೂಜೆ ಮಾಡಲಿಕ್ಕೆ ಹೊರಡಿ ನಿಮ್ಗೆ ಅನುಕೂಲ ಆಗ್ತದೆ.
ಒಂದ್ಸಲ ಸತ್ಯಸಂಧ ತೀರ್ಥರು ಬಹುಶಃ ಮಹಿಷಿ ಕ್ಷೇತ್ರದ ಹತ್ತಿರದಲ್ಲಿರಬೇಕು, ಹೂವೇ ಸಿಗಲಿಲ್ಲ ರಾಮದೇವ್ರ ಪೂಜೆಗೆ. ಯಾಕೆ ಉತ್ತರಾಮಠದಲ್ಲಿ ಕೊಂಡು ತಂದು ಹೂ ನಡೆಯೋದಿಲ್ಲ, ಒಂದೆರಡು ನಡೀತದೆ, ಆ ಮಾತು ಬೇರೆ. ಆ ವೇಳೆಗೆ ಭಗವಂತ ತಾನು ಹೂಗಳನ್ನು ತಂದುಕೊಟ್ಟ. ಒಬ್ಬ ಬ್ರಾಹ್ಮಣನ ವೇಟದಿಂದಲೇ ದೇವರೇ ಹೂ ತಂದು ಕೊಟ್ಟ. ಮೊದಲು ದೇವರಿಗೆ ಏರಿಸಬೇಕು. ಹೂಗಳು 4. ಆದ್ದರಿಂದ ಸತ್ಸಂದರು ರಾಮನಿಗೆ ಏರಿಸಿದರು, ಮೂಲರಾಮದೇವರಿಗೆ ಏರಿಸಿದರು, ದಿಗ್ವಿಜಯರಾಮ್ಗೆ ಏರಿಸಿದರು, ಆನಂತರ ವಂಶವಿಠಲ್ನಿಗೆ ಏರಿಸಿದರು, ಆನಂತರ ಇಲ್ಲಿ ವಂಶರಾಮದೇವರಿಗೆ ಏರಿಸಿದರು, ವಿಠ್ಠಲ ದೇವರಿಗೆ ಏರಿಸಿದರು. ಸೀತಾದೇವಿ ಉಳಿಲಿಲ್ಲ. ಏನು ಚಮತ್ಕಾರ ನಡೆಯಿತು ನೋಡಿ. ಪರಮಾತ್ಮ ಆ ಮೂಲರಾಮರ ಮೂರ್ತಿ ತನ್ನ ಕೈಯಿಂದ ಹೂ ಎತ್ತಿ ಬದಿಯಲ್ಲಿ ಸೀತಾದೇವಿ ಕೊಟ್ಟು. ಸತ್ಯಂದರು ನೋಡ್ತಾ ಇದ್ದಾರೆ. ಮೈ ಜುಮ್ ಅಂತು, ಕಣ್ಣಿಂದ ಧಾರಾಕಾರವಾಗಿ ಆನಂದಾಶಗಳು ಸುಡ್ಲಿಕ್ಕೆ ಪ್ರಾರಂಭವಾಯಿತು. ಸ್ತೋತ್ರ ಮಾಡಿದರು. ತಾತ ಶ್ರೀರಾಮಮೂರ್ತಿ ಅಮಲ ಕಮಲತೋಭ್ಯರ್ಚ್ಯ ಮಾತುರ್ನ ಸೃಷ್ಟಂ ಕಂಜ ಕಂಜಾಲಯಾಯ ಯದಮನಿಷೀಹಿ ಪ್ರಾದದಾಸ್ತಂ. ನಿನ್ನ ಹೆಂಡತಿ ಪುಷ್ಪ ಉಳಿಲಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ನಿನ್ನ ಕೈಯಿಂದ ಎತ್ತಿ ನಿನಗೇರಿಸಿದ ಹೂವನ್ನೇ ಆ ಸೀತಾದೇವಿ ಕೊಟ್ಟಿಯಲ್ಲ. ಎಂಥ ಕರುಣಾ ಸಮುದ್ರ. ಅದಕ್ಕೆ ಶ್ರೀಕೃಷ್ಣ ಜರಾಸಂಧ ರೂಪಿಯಾದ ವ್ಯಕ್ತಿಯನ್ನು ಸಂಹಾರ ಮಾಡಿ ಈ ಪೂಜೆ ನನಗೆ ಭೀಮ ಸಮರ್ಪಣೆ ಮಾಡಲಿ ಅಂತ ತಿಳ್ಕೊಂಡಂತ ಹೇಳಿ ಭೀಮನಿಂದ ಮಹಾನ್ ದೊಡ್ಡ ಪೂಜೆಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ತಾನೂ ಜೊತೆಗೆ ಹೋಗಿ ಆ ಭೀಮನಿಗೆ ಕೀರ್ತಿಯನ್ನು ಕೊಡುವ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಆಗ ಜರಾಸಂಧ ಯಾರನ್ನು ಕರೆದ? ಯಾರ ಜೊತೆಗೆ ಮೊದಲು ಯುದ್ಧ ಮಾಡಿದ? ಭೀಮಸೇನ ಆ ಬಲಿಯನ್ನು ಪರಮಾತ್ಮನ ಹೇಗೆ ಸಮರ್ಪಿಸ ಮಾಡಿದ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಂ.